ಭಗವದ್ಗೀತೆಯ 18ನೇ ಅಧ್ಯಾಯದಲ್ಲಿ ಕೃಷ್ಣ ಅರ್ಜುನನಿಗೆ ನಮ್ಮ ಜೀವನದಲ್ಲಿ ಬಹಳ ಮುಖ್ಯವಾಗಿರುವಂತಹ ಕೆಲವು ವಿಷಯಗಳು ಅದನ್ನು ತಿಳಿಸ್ಕೊಂಡು ಹೋಗ್ತಾ ಇದ್ದಾನೆ. ಅದರಲ್ಲಿ ಕೆಲವನ್ನು ನಾವು ನೋಡಿದ್ವು. ಕರ್ಮ ಅಂದರೆ ಏನು, ಕರ್ತೃ, ಅದರಲ್ಲಿ ಇರುವಂತಹ ಬೇರೆ ಬೇರೆ ವಿಭಾಗಗಳು, ಸಾತ್ವಿಕ, ರಾಜಸ, ತಾಮಸ, ಈ ವಿಭಾಗಗಳು ಅದನ್ನೆಲ್ಲ ತಿಳಿಸ್ಕೊಂಡು ಹೋಗ್ತಾ ಕೃಷ್ಣ. ಇನ್ನು ಮುಂದೆ ತಾನು ತಿಳಿಸ್ತಾ ಇದ್ದಾನೆ, ಬುದ್ಧೇರ್ಭೇದಂ ಧೃತೇಶ್ಚೈವ ಗುಣತಸ್ತ್ರಿವಿಧಂ ಶೃಣು ಪ್ರೋಚ್ಯಮಾನಮಶೇಷೇಣ ಪೃಥಕ್ತ್ವೇನ ಧನಂಜಯ. ಹೇ ಧನಂಜಯನೇ, ಅರ್ಜುನನೇ, ಇನ್ನು ಮುಂದೆ ನಾನು ನಿನಗೆ ಹೇಳಲಿಕ್ಕೆ ಇದ್ದೇನೆ. ಯಾವುದು ಅಂತ ಹೇಳಿದರೆ, ಬುದ್ಧೇರ್ಭೇದಂ ಧೃತೇಶ್ಚೈವ ಅಂದರೆ ಬುದ್ಧಿಯಲ್ಲಿ ಎಷ್ಟು ವ್ಯತ್ಯಾಸ ಇದೆ ಅದನ್ನು ನಾನು ನಿನಗೆ ಹೇಳಲಿಕ್ಕಿದ್ದೇನೆ. ಬುದ್ಧಿ ಅಂತ ಹೇಳಿದರೆ ನಮ್ಮೊಳಗೆ ಕೂತು ಎರಡು ಕೆಲಸ ಮಾಡುವಂಥ ಒಂದು ವಸ್ತು. ಒಂದು, ಅರ್ಥ ಮಾಡಿಕೊಳ್ಳೋದು. ಒಬ್ಬ ವ್ಯಕ್ತಿ ಯಾವ ರೀತಿ ಅರ್ಥ ಮಾಡ್ಕೊಳ್ತಾನೆ ಅಂತ ಹೇಳಿದ್ರೆ ಅವನಿಗೆ ಎಂಥ ಬುದ್ಧಿ ಇದೆಯೋ ಅದಕ್ಕನುಗುಣವಾಗಿ ಅರ್ಥ ಮಾಡ್ಕೊಳ್ತಾನೆ. ಅದೇ ರೀತಿ ಒಬ್ಬನ ಜೀವನದಲ್ಲೊಂದು ನಿಲುವು, ಅವನು ಎಂಥ ನಿಲುವು ಹೊಂದಿದವನಾಗಿರ್ತಾನೆ, ಅದು 3 ವಿಧವಾಗಿರ್ತದೆ. ಇದು ಧೃತಿ ಅಂತ ಹೇಳಿದರೆ ಒಂದು ನಿಲುವು ಅವನ ಜೀವನದ್ದು. ಎರಡನೆಯದ್ದೇನು ಅಂತ ಹೇಳಿದರೆ ಬುದ್ಧಿ ಅಂತ ಹೇಳಿದರೆ ಅವನು ತೆಗೆದುಕೊಳ್ಳುವ ನಿರ್ಧಾರ ಹಾಗೂ ಅವನಿಗೆ ತಿಳುವಳಿಕೆ, ಅರ್ಥವಾಗುವಿಕೆ. ಇದು ಮತ್ತು 3 ವಿಧವಾಗಿದೆ ಅಂತ ಹೇಳ್ತಾನೆ ಕೃಷ್ಣ. ತ್ರಿವಿಧಂ ಗುಣತಃ, ವಾಸ್ತವಿಕವಾಗಿ ಈ 3 ವಿಧಕ್ಕೆ ಕಾರಣ ಏನು ಅಂತ ಹೇಳಿದರೆ 3 ಗುಣಗಳು, ಸಾತ್ವಿಕ, ರಾಜಸ, ತಾಮಸ. ಈ ಗುಣಗಳಿಗೆ ಅನುಗುಣವಾಗಿ ಬುದ್ಧಿ 3 ವಿಧವಾಗಿದೆ. ಸಾತ್ವಿಕವಾದ ಬುದ್ಧಿ, ರಾಜಸವಾದ ಬುದ್ಧಿ, ತಾಮಸವಾದ ಬುದ್ಧಿ. ಈ ಧೃತಿ ಅಥವಾ ಒಂದು ನಿಲುವು, ಗಟ್ಟಿತನ, ಜೀವನದ ಒಂದು ಗಟ್ಟಿತನ, ಇದೂ ಕೂಡ 3 ವಿಧವಾಗಿದೆ. ಸಾತ್ವಿಕವಾಗಿ, ರಾಜಸವಾಗಿ, ತಾಮಸವಾಗಿ. ಅದನ್ನು ನಾನು ಹೇಳ್ತೇನೆ. ಪೃಥಕ್ತ್ವೇನ ಪ್ರೋಚ್ಯಮಾನಂ ಶೃಣು ಅಂತ ಹೇಳ್ತಾನೆ. ಅದನ್ನು ನಾನು ನಿನಗೆ ಬೇರೆ ಬೇರೆಯಾಗಿ ತಿಳಿಸ್ಕೊಂಡು ಹೋಗ್ತಾನೆ ಪ್ರತಿಯೊಂದನ್ನು. ಯಾಕೆ ಕೃಷ್ಣ ಬೇರೆ ಬೇರೆಯಾಗಿ ಹೇಳ್ತೇನೆ ಅಂತ ಹೇಳ್ತಾ ಇದ್ದಾನೆ ಅಂತ ಹೇಳಿದರೆ, ಪ್ರತಿಯೊಂದು ಒಬ್ಬ ವ್ಯಕ್ತಿ ತಿಳ್ಕೊಳ್ಬೇಕಾದದ್ದು ಬಹಳ ಮುಖ್ಯವಾಗಿರುವಂಥದ್ದು. ಯಾಕಂತ ಹೇಳಿದರೆ ಈ ಸಾತ್ವಿಕವಾದ ಬುದ್ಧಿ ಮನುಷ್ಯನನ್ನು ಉದ್ಧಾರದ ಕಡೆಗೆ ಕರ್ಕೊಂಡು ಹೋಗ್ತದೆ. ರಾಜಸವಾದ ಬುದ್ಧಿ ಮನುಷ್ಯನನ್ನು ಇಲ್ಲಿ ಮತ್ತೆ ಮತ್ತೆ ಬಂಧಿಸ್ತದೆ. ಅಂದರೆ ಈ ಸಂಸಾರದಲ್ಲಿ ಹುಟ್ಟು ಸಾವುಗಳ ಸಂಕೋಲೆಯಲ್ಲಿ ನಮ್ಮನ್ನು ಮತ್ತೆ ಮತ್ತೆ ಸಿಕ್ಕಾಕಿಸ್ತದೆ. ತಾಮಸವಾದ ಬುದ್ಧಿ ಮನುಷ್ಯನನ್ನು ಹಾಳು ಮಾಡ್ತದೆ, ನರಕಕ್ಕೆ ತಗೊಂಡು ಹಾಕ್ತದೆ, ಜೀವನದಲ್ಲಿ ಕಷ್ಟದ ಮೇಲೆ ಕಷ್ಟವನ್ನು ತಂದುಕೊಡುತ್ತದೆ. ಅದಕ್ಕಾಗಿ ಈ 3ಅನ್ನು ನಾವು ತಿಳ್ಕೊಳ್ಬೇಕಾದದ್ದು, ಪ್ರತ್ಯೇಕವಾಗಿ ತಿಳ್ಕೊಳ್ಬೇಕಾದದ್ದು. ಕಾರಣ ಏನು ಅಂತ ಹೇಳಿದರೆ, ಒಂದರಲ್ಲಿ ಒಂದು ಸೇರಿ ಬಿಡಬಾರ್ದು. ಒಟ್ಟಿಗೆ ಹೇಳಿತು ಅಂತ ಹೇಳಿದರೆ, ಒಬ್ಬ ವ್ಯಕ್ತಿ ರಾಜಸ ಬುದ್ಧಿಗೆ ಹೇಳಿದ್ದನ್ನು ಇದು ಸಾತ್ವಿಕ ಬುದ್ಧಿಯಿಂದ ತಿಳ್ಕೊಂಡ್ರೆ, ತಾಮಸ ಬುದ್ಧಿಯನ್ನು ರಾಜಸ ಬುದ್ಧಿಯಿಂದ ತಿಳ್ಕೊಂಡ್ರೆ, ಜೀವನದಲ್ಲಿ ಸ್ವಲ್ಪ ತಪ್ಪು ಅರ್ಥ ಮಾಡಿಕೊಂಡ ಅಂತ ಹೇಳಿದರೂ ಕೂಡ ದೊಡ್ಡ ಅನರ್ಥವನ್ನು, ದೊಡ್ಡ ಕಷ್ಟವನ್ನು ಅನುಭವಿಸಬೇಕಾಗ್ತದೆ. ಅದರಿಂದಾಗಿ ನಾನು ಬೇರೆ ಬೇರೆಯಾಗಿ ಹೇಳ್ತಾ ಇದ್ದೇನೆ. ಮುಂದೆ ನಮಗೆ ಇಲ್ಲೇ ಗೊತ್ತಾಗತ್ತೆ, ತಪ್ಪು ಅರ್ಥ ಮಾಡಿಕೊಂಡ್ರೆ ಅದಕ್ಕೆ ಯಾವ ರೀತಿ ಬುದ್ಧಿ ಕೆಲಸ ಮಾಡಿರ್ತದೆ ಒಳಗೆ, ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಅದಕ್ಕೆ ಯಾವ ರೀತಿ ಕೆಲಸ ಮಾಡಿರ್ತದೆ ಬುದ್ಧಿ. ಇದೆಲ್ಲ ನಮಗೆ ಮುಂದೆ ಸ್ಪಷ್ಟ ಗೊತ್ತಾಗ್ತದೆ. ಕೃಷ್ಣ ಇಲ್ಲೇ ಹೇಳ್ಕೊಂಡು ಹೋಗ್ತಾನೆ. ಅದರಿಂದಾಗಿ ಸ್ಪಷ್ಟವಾಗಿ ಸಪ್ರೇಟಾಗಿ ಅರ್ಥ ಮಾಡಿಕೊಳ್ಬೇಕು. ಅದಕ್ಕಾಗಿ ನಾನು ನಿನಗೆ ಪೃಥಕ್ತ್ವೇನ ಪ್ರತ್ಯೇಕವಾಗಿ ಹೇಳ್ತೇನೆ. ಹೇಳ್ತಾ ಇನ್ನೊಂದು ಮಾತನ್ನು ಹೇಳ್ತಾನೆ ಕೃಷ್ಣ, ಅಶೇಷೇಣ ಶೃಣು ಅಂತ. ನಾನು ಹೇಳ್ತೇನೆ, ಸಂಪೂರ್ಣವಾಗಿ ಕೇಳಬೇಕು ನೀನು ಇದನ್ನು ಅಂತ. ಅಂದರೆ ಇಲ್ಲಿವರೆಗೆ ಕೇಳ್ತಾನೆ ಇದ್ದಾನಲ್ವ ಕೃಷ್ಣ, ಅರ್ಜುನ ಕೇಳ್ತಾನೆ ಇದ್ದಾನೆ. ಕೃಷ್ಣ ಏನು ಹೇಳ್ತಾ ಇದ್ದಾನೆ ಎಲ್ಲವನ್ನು ಕೇಳ್ತಾನೆ ಇದ್ದಾನೆ. ಅಲ್ಲಿ ನಿದ್ರೆ ಏನು ಮಾಡ್ತಾ ಇಲ್ಲ ಅಥವಾ ಬೇರೆ ಕಡೆ ಮನಸ್ಸನ್ನು ಕೊಡ್ತಾ ಇಲ್ಲ. ಹಾಗಿದ್ರೂ ಕೂಡ ಇಲ್ಲಿ ಕೃಷ್ಣ ಒತ್ತು ಕೊಟ್ಟು ಹೇಳ್ತಾ ಇದ್ದಾನೆ. ಯಾಕೆ ಅಂತ ಹೇಳಿದರೆ, ನಾನಿಲ್ಲಿ ಹೇಳಲಿಕ್ಕಿರುವುದನ್ನು ನೀನು ಯಾವುದನ್ನು ಬಿಡಲಿಕ್ಕಿಲ್ಲ, ಯಾವುದನ್ನು ಮರೀಲಿಕ್ಕಿಲ್ಲ, ಎಲ್ಲವೂ ನಿನ್ನ ನೆನಪಿನಲ್ಲಿರಬೇಕು. ಇವಾಗ ನಾನು ಸಾತ್ವಿಕವಾದ ಬುದ್ಧಿ ಅಂತ ಅದಕ್ಕೆ ಸಂಬಂಧಪಟ್ಟಾಗಿ ಏನೇನು ವಿಷಯಗಳನ್ನು ಹೇಳ್ತೇನೆ, ಪ್ರತಿಯೊಂದನ್ನು ನೀನು ನೆನಪಿಟ್ಟುಕೊಂಡಿರಬೇಕು. ಪ್ರತಿಯೊಂದನ್ನು. ರಾಜಸವಾದ ಬುದ್ಧಿ ಅದಕ್ಕೆ ಸಂಬಂಧಪಟ್ಟಕ್ಕೆ ಏನು ಹೇಳ್ತೇನೆ, ಪ್ರತಿಯೊಂದನ್ನು ನೀನು ನೆನಪಿಟ್ಟುಕೊಂಡಿರಬೇಕು. ಅದಕ್ಕಾಗಿಯೇ ಸಂಪೂರ್ಣವಾಗಿ ಕೇಳು ಅಂತ ಹೇಳ್ತಾ ಇದ್ದಾನೆ. ಯಾವುದನ್ನು ಬಿಡಬೇಡ ನೀನು. ಅಂದರೆ ಸಂಪೂರ್ಣವಾಗಿ ಕೇಳು, ಸಂಪೂರ್ಣವಾಗಿ ನೆನಪಿಟ್ಟುಕೋ. ಆವಾಗ ಏನಾಗುತ್ತೆ ಅಂತ ಹೇಳಿದರೆ, ನೀನು ಸರಿಯಾದ ಬುದ್ಧಿ ಉಳ್ಳವನಾಗಲಿಕ್ಕಾಗತ್ತೆ, ಒಳ್ಳೆ ಬುದ್ಧಿಯವನು ಆಗಲಿಕ್ಕಾಗತ್ತೆ. ನೀನು ಕೆಟ್ಟ ಬುದ್ಧಿಯವನಲ್ಲ.
ಒಳ್ಳೆಯ ಬುದ್ಧಿಯವನು ಆಗಲಿಕ್ಕಾಗತ್ತೆ. ಅದಕ್ಕಾಗಿ ಸಂಪೂರ್ಣವಾಗಿ ಕೇಳು, ನಾನು ಪ್ರತ್ಯೇಕವಾಗಿ ಹೇಳುತ್ತೇನೆ ಕೇಳು ಅಂತ ಕೃಷ್ಣ ತಾನು ಹೇಳಲಿಕ್ಕಿರುವಂತಹ ಯಾವ ವಿಷಯ ಇದೆ ಅದರ ಮಹತ್ವವನ್ನು, ಅದರೊಟ್ಟಿಗೆ ತಾನು ಯಾವ ರೀತಿ ಅದನ್ನು ಬಿಡಿಸಿ ಹೇಳ್ತಾ ಇದ್ದೇನೆ ಅದರ ಬಗ್ಗೆಯೂ ಕೂಡ ಇಲ್ಲಿ ತಿಳಿಸ್ಕೊಂಡು ಹೋಗ್ತಾನೆ ಈ ಶ್ಲೋಕದಲ್ಲಿ. ಯಾಕೆ ಈ ರೀತಿ ತಾನು ಇಂಟ್ರಡಕ್ಷನ್ ಕೊಡ್ತಾ ಇದ್ದಾನೆ, ಪೀಠಿಗೆ ಕೊಡ್ತಾ ಇದ್ದಾನೆ ಅಂತ ಹೇಳಿದರೆ, ಮುಂದೆ ಕೇಳಲಿಕ್ಕೇನಿದೆ ಆ ವಿಷಯದಲ್ಲಿ ಗಮನವಿರಲಿ ಅಂತ ಒಂದು. ಎರಡನೇದು ಇದು ಇಂಪಾರ್ಟೆಂಟ್ ಅಂತ ತಿಳಿಸ್ಲಿಕ್ಕೋಸ್ಕರ. ಯಾಕಂದರೆ ನಮ್ಮ ಜೀವನದಲ್ಲಿ ನಾವು ಒಳ್ಳೇದಾಗ್ತೇವಾ ಕೆಟ್ಟದಾಗ್ತೇವಾ ಅಂದರೆ, ನಮ್ಮ ಜೀವನದಲ್ಲಿ ಒಳ್ಳೇದಾಗತ್ತಾ ಕೆಟ್ಟದಾಗತ್ತಾ, ಒಳ್ಳೆಯವರಾಗ್ತೇವ ಕೆಟ್ಟವರಾಗ್ತೇವ, ಒಳ್ಳೆ ಕೆಲಸ ಮಾಡ್ತೇವಾ ಕೆಟ್ಟ ಕೆಲಸ ಮಾಡ್ತೇವಾ, ಇದೆಲ್ಲವೂ ಕೂಡ ನಮ್ಮ ಬುದ್ಧಿಯ ಮೇಲೆ ನಿರ್ಧಾರವಾಗಿರುತ್ತದೆ. ನಾವು ಜೀವನದಲ್ಲಿ ತಗೊಳ್ಳುವಂತಹ ನಮ್ಮ ನಿರ್ಧಾರ ಅಥವಾ ನಿಲುವು ಅದರ ಮೇಲೆ ನಿರ್ಧಾರವಾಗಿರುತ್ತದೆ. ಆ ಕಾರಣದಿಂದಾಗಿ ಇದು ಮುಖ್ಯವಾದ ವಿಷಯ ಅಂತ ಹೇಳ್ತಾ ಧನಂಜಯ ಅಂತ ಒಂದು ಕರೀತಾನೆ ಅರ್ಜುನನನ್ನು ಕೃಷ್ಣ. ಅದು ಸುಮ್ಮನೆ ಕರೆದದ್ದಲ್ಲ, ಬೇಕು ಅಂತಲೇ ಕರೆದದ್ದು ಧನಂಜಯ ಅಂತ. ಯಾಕಂದರೆ ಕೃಷ್ಣ ಯಾವುದನ್ನು ಕೂಡ ಸುಮ್ಮನೆ ಹೇಳುವುದಂತಿಲ್ಲ, ಯಾವ ಕೆಲಸವನ್ನು ಸುಮ್ಮನೆ ಮಾಡುವುದು ಅಂತಿಲ್ಲ. ಪ್ರತಿಯೊಂದರ ಹಿಂದೆಯೂ ಕೂಡ ಬಹಳ ಅರ್ಥಗಳಿರ್ತದೆ. ಹಾಗೆ ಇಲ್ಲಿ ಧನಂಜಯ ಅಂತ ಮೊದಲು ಕರೆದದ್ದು ಇದು ಇಂಪಾರ್ಟೆಂಟ್ ವಿಷಯ, ಇದು ಬಹಳ ಮುಖ್ಯವಾದ ವಿಷಯ ಅಂತ ತಿಳಿಸ್ಲಿಕ್ಕೆ. ಮತ್ತು ಇನ್ನೊಂದೇನೆಂದರೆ ಅವನು ಧನವನ್ನು ಜಯಿಸಿದವನು, ಎಲ್ಲ ಕಡೆ ತಾನು ದಿಗ್ವಿಜಯಕ್ಕೆ ಹೋಗಿ ಯುದ್ಧಕ್ಕೆ ಹೋಗಿ ಧನವನ್ನು ತಗೊಂಬಂದವನು. ಆದರೆ ಅರ್ಜುನನಿಗೆ ನೆನಪು ಮಾಡಿಸ್ತಾ ಇದ್ದಾನೆ ಕೃಷ್ಣ, ನೋಡು ನೀನು ಎಲ್ಲ ಕಡೆ ದಿಗ್ವಿಜಯವನ್ನು ಮಾಡಿ ಧನವನ್ನು ಸಂಪಾದನೆ ಮಾಡ್ಕೊಂಡು ಬಂದ್ಯಾ. ಯಾವ ರೀತಿ ಧನವನ್ನು ಸಂಪಾದನೆ ಮಾಡ್ಕೊಂಡು ಬಂದೆ? ಯಾಕಂದರೆ ಧನ ಸಂಪಾದನೆಯೂ ಕೂಡ 3 ರೀತಿ ಇದೆ. ಸಾತ್ವಿಕವಾಗಿ ಧನ ಸಂಪಾದನೆ ಮಾಡ್ಬೋದು, ರಾಜಸವಾಗಿ ಧನ ಸಂಪಾದನೆ ಮಾಡ್ಬೋದು, ತಾಮಸವಾಗಿ ಧನ ಸಂಪಾದನೆ ಮಾಡ್ಬೋದು. ಸಾತ್ವಿಕವಾಗಿ ಧನ ಸಂಪಾದನೆ ನೀನು ಮಾಡ್ಕೊಂಡು ಬಂದಿದೆಯಾ ಅಂದರೆ, ಈ ರಾಜಸ ತಾಮಸವಾಗಿ ಧನ ಸಂಪಾದನೆ ಮಾಡದೆ ಅರ್ಜುನ ಧರ್ಮ ಮಾರ್ಗದಿಂದ ಧನ ಸಂಪಾದನೆ ಮಾಡ್ಕೊಂಡು ಬಂದ. ಅದಕ್ಕೇನು ಕಾರಣ ಅಂತ ಹೇಳಿದರೆ, ಅವನಲ್ಲಿದ್ದ ಸಾತ್ವಿಕವಾದ ಬುದ್ಧಿ, ಸಾತ್ವಿಕವಾದ ನಿಲುವು, ಅದೇ ಸಾತ್ವಿಕವಾದ ಧೃತಿ, ಧೈರ್ಯ, ಇದೇ ಕಾರಣ. ಅದರಿಂದಾಗಿ ನಿನಗೆ ಗೊತ್ತಿದೆ, ನಾನು ಏನು ಮುಂದೆ ಹೇಳಲಿಕ್ಕಿದ್ದೇನೆ ಅದು ನಿನಗೆ ಗೊತ್ತಿದೆ. ಹಾಗಿದ್ದರೂ ನಿನಗೆ ನೆನಪು ಮಾಡಲಿಕ್ಕೋಸ್ಕರ, ನಿನ್ನನ್ನು ನೆಪವಾಗಿ ಇಟ್ಟುಕೊಂಡು ಉಳಿದವರಿಗೆ ಹೇಳಲಿಕ್ಕೋಸ್ಕರ ನಾನಿದನ್ನು ತಿಳಿಸ್ತಾ ಇದ್ದೇನೆ ಅಂತ ಕೃಷ್ಣ ಹೇಳಲಿಕ್ಕೋಸ್ಕರ ಧನಂಜಯ ಅಂತ ಇಲ್ಲಿ ಅವನನ್ನು ಹೆಸರಿಡಿದು ಕರೀತಾನೆ. ಹಾಗಿದ್ರೆ ಇವಾಗ ಬುದ್ಧಿ 3 ವಿಧವಾಗಿದೆ, ಹೇಗೆ ಅದನ್ನು ತಿಳಿಸ್ಕೊಂಡು ಹೋಗ್ತಾನೆ. ಪ್ರವೃತ್ತಿಂಚ ನಿವೃತ್ತಿಂಚ ಕಾರ್ಯೇ ಭಯೇ ಬಂಧಂ ಮೋಕ್ಷಂಚ ಯಾವೇತ್ತಿ ಬುದ್ಧಿ ಸಾ ಪಾರ್ಥ ಸಾತ್ವಿಕಿ. ಸಾತ್ವಿಕವಾದ ಬುದ್ಧಿ ಅದು ಹೇಗಿರ್ತದೆ ಅದನ್ನು ಹೇಳ್ತಾನೆ ಕೃಷ್ಣ. ಅಂದರೆ ನಾವು ಮೊದಲೇ ತಿಳ್ಕೊಳ್ಬೇಕಾದದ್ದೇನೆಂದರೆ, ಬುದ್ಧಿ ಅಂದರೆ ನಮ್ಮೊಳಗೆ ಇರುವಂತಹ ಅರ್ಥ ಮಾಡಿಕೊಳ್ಳುವ ಶಕ್ತಿ, ಅದೇ ರೀತಿ ನಿರ್ಧಾರ ಮಾಡುವ ಶಕ್ತಿ, ಇದನ್ನು ಬುದ್ಧಿ ಅಂತ ಕರೀತಾರೆ. ಅದರಿಂದಾಗಿ ಒಬ್ಬ ವ್ಯಕ್ತಿ ಒಂದು ವಿಷಯವನ್ನು ಕೇಳಿದ ಕೂಡಲೇ ಅವನಿಗೆ ಹೇಗೆ ಅರ್ಥ ಆಗತ್ತೆ ಅಂತ ಹೇಳಿದರೆ, ಆ ವಿಷಯ ಇದ್ದ ಹಾಗೆ ಅರ್ಥ ಆಗಬೇಕು ಅಂತಿಲ್ಲ. ಮತ್ತೇನಂತ ಹೇಳಿದರೆ ಬೇರೆ ರೀತಿಯಿಂದಲೂ ಅರ್ಥ ಆಗ್ಬೋದು. ಇವಾಗ ಈ ಭಗವದ್ಗೀತೆಯನ್ನು ಒಬ್ಬ ವ್ಯಕ್ತಿ ಕೇಳಿದ ಅಂತ ಹೇಳಿದರೆ, ನಿಜವಾಗಿ ಭಗವದ್ಗೀತೆಯನ್ನು ಯಾವ ಅರ್ಥದಲ್ಲಿ ಕೃಷ್ಣ ಹೇಳಿದಾನೋ ಅದೇ ಅರ್ಥದಲ್ಲಿ ಅವನಿಗೆ ಅರ್ಥ ಆಯಿತು ಅಂತ ಹೇಳಲಿಕ್ಕಾಗತ್ತಾ? ಆಗೋದಿಲ್ಲ. ಯಾಕೆ ಅಂತ ಹೇಳಿದರೆ, ಯಾವ ರೀತಿ ಅವನಿಗೆ ಹೇಳಿದರೂ ಕೂಡ ಅವನಿಗೆ ಅರ್ಥ ಆಗೋದು ಅವನ ಬುದ್ಧಿಗೆ ಅನುಗುಣವಾಗಿ. ಅವನ ಸಾತ್ವಿಕವಾದ ಬುದ್ಧಿ ಇತ್ತು ಅಂತೇಳಿದರೆ ಯಥಾರ್ಥವಾಗಿ, ಅಂದರೆ ಕೃಷ್ಣ ಯಾವ ಅಭಿಪ್ರಾಯದಿಂದ ಭಗವದ್ಗೀತೆಯನ್ನು ಹೇಳಿದಾನೋ ಅದೇ ಅಭಿಪ್ರಾಯದಿಂದ ಇವನಿಗೆ ಅರ್ಥ ಆಗುತ್ತೆ. ಇಲ್ಲದೇ ಇದ್ದರೆ ಅದೇ ಮಾತುಗಳೇ, ಅದೇ ಅರ್ಥಗಳೇ ಇವನಿಗೆ ಬೇರೆ ರೀತಿಯಿಂದ ಅರ್ಥ ಆಗುತ್ತೆ. ಯಾವಾಗ? ಇವನಿಗೆ ರಾಜಸ ಬುದ್ಧಿ ಇದ್ದಾಗ, ತಾಮಸ ಬುದ್ಧಿ ಇದ್ದಾಗ ಅಂತ ಹೇಳಿದರೆ ಮನುಷ್ಯನಿಗೆ ಅರ್ಥವಾಗುವುದು ಅವನ ಬುದ್ಧಿಗೆ ಅನುಗುಣವಾಗಿ. ಅಷ್ಟು ಮಾತ್ರ ಅಲ್ಲ, ಅದಕ್ಕನುಗುಣವಾಗಿ ಅವನು ತಗೊಳ್ಳುವ ನಿರ್ಧಾರ ಜೀವನದಲ್ಲಿ, ನಾನು ಹೀಗೆ ಮಾಡಬೇಕಪ್ಪ, ನಾನು ಹೀಗೆ ಮಾಡಬಾರ್ದು, ಹೀಗೆ ಮಾಡು ಸರಿ, ಹೀಗೆ ಮಾಡೋದು ತಪ್ಪು, ಈ ರೀತಿ ಏನು ಒಂದು ನಿರ್ಧಾರ ಮಾಡ್ತಾನೆ, ಇದು ಈ ಬುದ್ಧಿಗೆ ಅನುಗುಣವಾಗಿ ಇರ್ತದೆ. ಸಾತ್ವಿಕವಾದ ಬುದ್ಧಿ, ರಾಜಸವಾದ ಬುದ್ಧಿ, ತಾಮಸ ಬುದ್ಧಿಗೆ ಅನುಗುಣವಾಗಿ ಇರ್ತದೆ. ಅದರಿಂದಾಗಿ ನಾವು ಏನೇ ಕೇಳಲಿ, ಏನೇ ಮಾಡಲಿ, ಕಡೆಗೆ ನಮ್ಮ ಸಾತ್ವಿಕ, ರಾಜಸ, ತಾಮಸ ಈ ಬುದ್ಧಿಗೆ ಅನುಗುಣವಾಗಿಯೇ ನಾವು ಹೆಜ್ಜೆಯನ್ನು ಇಡುವುದು. ಅಲ್ಲ, ಹಾಗಿದ್ರೆ ನಾವು ಕೇಳಿದ್ದೆಲ್ಲ ವೇಸ್ಟ್ ಅಲ್ವಾ ಅಂದರೆ ಖಂಡಿತ ಅಲ್ಲ. ಈ ಭಗವದ್ಗೀತೆನ ನಾವು ಕೇಳ್ತಾ ಇದ್ದೇವೆ.
ಇದು ಯಾವುದಕ್ಕೆ ಅನುಕೂಲವಾಗತ್ತೆ ಅಂತೇಳಿದರೆ, ಒಳಗೆ ಸಾತ್ವಿಕ ಬುದ್ಧಿ ಇತ್ತು ಅಂತೇಳಿದರೆ, ಒಬ್ಬ ವ್ಯಕ್ತಿಗೆ ಸಾತ್ವಿಕ ಬುದ್ಧಿ ಇತ್ತು ಅಂತೇಳಿದರೆ ಆ ಸಾತ್ವಿಕ ಬುದ್ಧಿಗೆ ಬಲ ಕೊಡುತ್ತದೆ, ಆ ಸಾತ್ವಿಕ ಬುದ್ಧಿ ಗಟ್ಟಿಯಾಗ್ತದೆ. ಅದರಿಂದಾಗಿ ಅವನು ಜೀವನದಲ್ಲಿ ತೆಗೆದುಕೊಳ್ಳುವಂತಹ ನಿರ್ಧಾರ ಏನಿದೆ ಅದು ಗಟ್ಟಿಯಾಗಿರ್ತದೆ. ಅದಕ್ಕೇನು ಕಾರಣ ಅಂತೇಳಿದರೆ, ಆ ಸಾತ್ವಿಕವಾದ ಬುದ್ಧಿಗೆ ಸ್ವಲ್ಪ ಪುಷ್ಟಿ ಕೊಟ್ಟದ್ದು, ಬಲ ಕೊಟ್ಟದ್ದು ಈ ಭಗವದ್ಗೀತೆ ಮುಂತಾದವುಗಳೆಲ್ಲ. ಅದರಿಂದಾಗಿ ನಾವು ಕೇಳುವುದು ಯಾವತ್ತೂ ವ್ಯರ್ಥ ಅಲ್ಲ. ಯಾರು ರಾಜಸ ಬುದ್ಧಿ ಉಳ್ಳವನಿದ್ದಾನೆ, ಯಾರು ತಾಮಸ ಬುದ್ಧಿ ಉಳ್ಳವನಿದ್ದಾನೆ, ಅವನಿಗೆ ಮಾತ್ರ ವ್ಯರ್ಥವಾಗ್ತದೆ ಇಂಥ ಭಗವದ್ಗೀತೆ ಮುಂತಾದ ಒಳ್ಳೆಯ ವಿಷಯಗಳನ್ನು ಕೇಳುವಂಥದ್ದು. ಆದರೆ ನಾವು ಮೊದಲು ತಿಳ್ಕೊಳ್ಬೇಕಾದದ್ದು ಸಾತ್ವಿಕ ಬುದ್ಧಿ ಯಾವುದು, ರಾಜಸ ಬುದ್ಧಿ ಯಾವುದು, ತಾಮಸ ಬುದ್ಧಿ ಯಾವುದು ಅಂತ. ಅದರಲ್ಲಿ ಸಾತ್ವಿಕವಾದ ಬುದ್ಧಿಯ ಬಗ್ಗೆ ಕೃಷ್ಣ ಹೇಳ್ತಾನೆ, ಪ್ರವೃತ್ತಿಂಚ ನಿವೃತ್ತಿಂಚ. ಒಬ್ಬ ವ್ಯಕ್ತಿ ಸಾತ್ವಿಕವಾದ ಬುದ್ಧಿ ಉಳ್ಳ ವ್ಯಕ್ತಿ ಅಥವಾ ಸಾತ್ವಿಕವಾದ ಬುದ್ಧಿ ಅದು ಹೇಗಿರುತ್ತೆ ಅಂತೇಳಿದ್ರೆ, ಪ್ರವೃತ್ತಿ ಅಂತೇಳಿದರೆ ಧರ್ಮದಲ್ಲಿ ಹೇಗೆ ಪ್ರವೃತ್ತಿ ಮಾಡಬೇಕು, ನಾವು ತೊಡಗಿಕೊಳ್ಬೇಕು, ಧರ್ಮ ಮಾರ್ಗದಲ್ಲಿ ನಾವು ಹೇಗೆ ತೊಡಗಿಕೊಳ್ಬೇಕು ಅನ್ನುವುದು ಅದಕ್ಕೆ ಚೆನ್ನಾಗಿ ಅರ್ಥವಾಗುತ್ತೆ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳುತ್ತದೆ. ಅದು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳುತ್ತದೆ ಅಂತ ಹೇಳಿದರೆ, ಈ ಧರ್ಮದ ಬಗ್ಗೆ ತಿಳಿಸ್ತಾ ಇರುವಂತಹ ಯಾವ ಗ್ರಂಥಗಳಿದೆ, ಅದೇ ಧರ್ಮಶಾಸ್ತ್ರ ಗ್ರಂಥಗಳಿರ್ಬೋದು, ಭಗವದ್ಗೀತೆ ಇರ್ಬೋದು, ಮುಂತಾದ ಎಲ್ಲ ಗ್ರಂಥಗಳು ಏನು ನಮಗೆ ಧರ್ಮದ ಬಗ್ಗೆ ತಿಳಿಸ್ತಾ ಇದೆ ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳುತ್ತದೆ ಆ ಬುದ್ಧಿ. ಯಾಕೆ ಅಂತ ಹೇಳಿದರೆ, ಈ ಸಾತ್ವಿಕ ಬುದ್ಧಿಯ ಒಂದು ಲಕ್ಷಣ ಏನು ಅಂತ ಹೇಳಿದರೆ, ಕೇಳಿದ ಕೂಡಲೇ ಯಾವುದನ್ನು ಒಪ್ಕೊಂಡ್ಬಿಡಲ್ಲ. ಮತ್ತೇನು ಅಂತ ಹೇಳಿದರೆ, ಅದರ ಬಗ್ಗೆ ಚಿಂತನೆ ಮಾಡ್ತದೆ, ಯೋಚನೆ ಮಾಡ್ತದೆ. ಒಳಗಿನಿಂದ ಯೋಚನೆಯನ್ನು ಮಾಡಿ ಅದರ ಬಗ್ಗೆ ಇರುವ ಪ್ರಶ್ನೆಗಳನ್ನೆಲ್ಲ ತಾನು ಪರಿಹರಿಸಿಕೊಂಡು ಗಟ್ಟಿಯಾದ ಮೇಲೆ ತಾನು ಒಳಗೆ ಸ್ವೀಕಾರ ಮಾಡುತ್ತದೆ. ಅಂದರೆ ಯುಕ್ತಿಯುಕ್ತವಾದ ಚಿಂತನೆಯಿಂದ ಕೂಡಿರ್ತದೆ ಸಾತ್ವಿಕವಾದ ಬುದ್ಧಿ. ಇದು ಸಾತ್ವಿಕವಾದ ಬುದ್ಧಿಯ ಲಕ್ಷಣ. ಕೇಳಿದ ಕೂಡಲೇ ಒಪ್ಕೊಂಡ್ಬಿಡೋದಲ್ಲ. ಮತ್ತೇನು ಅಂತ ಹೇಳಿದರೆ, ಅದರ ಬಗ್ಗೆ ಯೋಚನೆಯನ್ನು ಮಾಡಿ ಚಿಂತನೆಯನ್ನು ಮಾಡಿ ಒಪ್ಕೊಳ್ಳುವಂಥದ್ದು. ಅದಕ್ಕಾಗಿ ಆ ರೀತಿ ಕನ್ಫರ್ಮ್ಡ್ ನಾಲೆಡ್ಜ್ ಒಳಗೆ ಇರ್ತದೆ ಈ ಸಾತ್ವಿಕವಾದ ಬುದ್ಧಿಗೆ. ಅದಕ್ಕಾಗಿ ಇದು ಧರ್ಮ ಗೊತ್ತು, ನಾನು ಈ ಮಾರ್ಗದಲ್ಲಿ ಪ್ರವೃತ್ತನಾಗಬೇಕು, ನನ್ನನ್ನು ತೊಡಗಿಸಿಕೊಳ್ಳಬೇಕು. ನಿವೃತ್ತಿಂಚ, ಅಧರ್ಮ ಯಾವುದು ಗೊತ್ತಿದೆ, ಅದಕ್ಕೆ ಸ್ಪಷ್ಟ ಗೊತ್ತಿದೆ ಈ ಬುದ್ಧಿಗೆ. ಅದರಿಂದಾಗಿ ನಾನು ಇದರಿಂದ ವಾಪಸ್ ಬರಬೇಕು, ನಿವೃತ್ತನಾಗಬೇಕು ಅಧರ್ಮ ಮಾರ್ಗದಿಂದ. ಅಂದರೆ ಅಧರ್ಮ ಮಾರ್ಗದಿಂದ ನಾನು ಹೊರಗೆ ಹೇಗೆ ಬರಬೇಕು, ಧರ್ಮ ಮಾರ್ಗದಲ್ಲಿ ನನ್ನನ್ನು ಹೇಗೆ ತೊಡಗಿಸಿಕೊಳ್ಳಬೇಕು, ಸ್ಪಷ್ಟ ಯಾವ ಬುದ್ಧಿಗೆ ಗೊತ್ತಿದೆಯೋ, ದೆರ್ ಇಸ್ ನೋ ಕನ್ಫ್ಯೂಷನ್ ಅಂತೇಳಿದರೆ ಈ ಬುದ್ಧಿಯಲ್ಲಿ ಗೊಂದಲ ಇಲ್ಲ. ಮತ್ತೇನು ಅಂತೇಳಿದರೆ ಸರಿಯಾದ ನಿರ್ಧಾರ ತಗೊಳ್ತದೆ. ಇದು ಸರಿಯಾಗಿ ಅರ್ಥ ಮಾಡ್ಕೊಳ್ತದೆ. ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದರಿಂದಲೇ ಧರ್ಮದ ಬಗ್ಗೆ ಇವತ್ತೊಂದು ರೀತಿ ಮಾತಾಡೋದು, ನಾಳೆ ಒಂದು ರೀತಿ ಮಾತಾಡೋದು, ಅಥವಾ ಧರ್ಮ ಮಾರ್ಗದಲ್ಲಿ 4 ದಿನ ಹೋಗೋದು, ಇದೇನು ಸರಿ ಇಲ್ಲ ಅಂತ ಹೇಳೋದು, ಮತ್ತೆ ವಾಪಸ್ ಬರೋದು, ಅದನ್ನು ಮತ್ತೆ ಬಿಡೋದು, ಇನ್ನೇನು ಮಾಡ್ಲಿಕ್ಕೆ ಹೋಗೋದು, 4 ದಿನ ಮಾಡೋದು, ಅದನ್ನು ಬಿಡೋದು, ಆ ರೀತಿ ಇಲ್ಲ. ಮತ್ತೇನು ಅಂತ ಹೇಳಿದರೆ, ಇವನಿವಾಗ ಒಂದು ಧರ್ಮ ಮಾರ್ಗದಲ್ಲಿ ತೊಡಗಿದ ಅಂತೇಳಿದರೆ ಅದೇ ಮಾರ್ಗದಲ್ಲಿ ಹೋಗ್ತಾನೆ ಕಡೆವರೆಗೂ ಕೂಡ. ಜೀವನದ ಕಡೆ ಉಸಿರಿರುವ ತನಕವೂ ಕೂಡ ಅದೇ ಮಾರ್ಗದಲ್ಲಿ ಹೋಗ್ತಾನೆ. ಇದೇ ಸರಿಯಾದದ್ದು. ಯಾಕೆ ಅಂತ ಹೇಳಿದರೆ, ಅವನು ಆ ಧರ್ಮ ಮಾರ್ಗದಲ್ಲಿ ಹೆಜ್ಜೆ ಇಡಬೇಕಾದ್ರೆ ಏನೋ ಭಾವುಕತೆಯಿಂದ ಅಥವಾ ಇನ್ಯಾರು ಹೇಳಿದರು ಅಂತ ತಾನು ಹೆಜ್ಜೆ ಇಡೋಲ್ಲ. ಮತ್ತು ತಾನೇ ಯೋಚನೆಯನ್ನು ಮಾಡ್ತಾನೆ. ಅವರು ಹೇಳಿದ್ದು ಕೇಳ್ತಾನೆ, ತಾನು ಯೋಚನೆ ಮಾಡ್ತಾನೆ. ಯೋಚನೆ ಮಾಡಿ ತನಗೆ ಸರಿಯಿಂದ ಕಂಡ ಮೇಲೆ ತಾನು ಹೆಜ್ಜೆ ಇಡ್ತಾನೆ. ಅದರಿಂದಾಗಿ ಅವನು ಆ ಮಾರ್ಗದಿಂದ ವಾಪಸ್ ಬರೋಲ್ಲ. ಮತ್ತೇನೆಂದರೆ ಆ ಮಾರ್ಗದಲ್ಲಿ ಅವನು ಸಕ್ಸಸ್ ಆಗ್ತಾನೆ, ಯಶಸ್ವಿ ಆಗ್ತಾನೆ. ಯಾಕಂದರೆ ಅವನಿಗೆ ಯಾವ ಮಾರ್ಗದಲ್ಲಿ ಪ್ರವೃತ್ತನಾಗಬೇಕು ಅಂತ ಗೊತ್ತು, ಯಾವ ಮಾರ್ಗದಿಂದ ನಿವೃತ್ತನಾಗಬೇಕು ಅಂತ ಗೊತ್ತು. ಯಾಕೆ ಅಂತ ಹೇಳಿದರೆ, ಈ ಪ್ರವೃತ್ತಿ ನಿವೃತ್ತಿ ಅಂತ ಹೇಳೋದಕ್ಕೆ ಇನ್ನೂ ಒಂದು ಅರ್ಥ ಅಂತ ಹೇಳಿದರೆ, ಪ್ರವೃತ್ತಿ ಮಾರ್ಗ ಅಂತ ಹೇಳಿದರೆ ಯಾವ ದಾರಿಯಲ್ಲಿ ಹೋದು ಅಂತ ಹೇಳಿದರೆ ಮತ್ತೆ 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 ನಾವಿಲ್ಲಿ ಹುಟ್ಟಿ ಬರ್ತಾ ಇರ್ತೇವೋ, ನಮ್ಮನ್ನು ಈ ಸಂಸಾರದಲ್ಲಿ ತಂದು ಹಾಕ್ತಾ ಇರ್ತದೋ ಯಾವುದು ನಮ್ಮ ಆಚರಣೆಗಳು ಮತ್ತೆ ಮತ್ತೆ ನಮ್ಮಲ್ಲಿ ತಂದು ಹಾಕ್ತಾ ಇರ್ತದೋ ಅದೇ ಪ್ರವೃತ್ತಿ ಧರ್ಮ ಅಂತ ಕರೀತಾರೆ. ಮತ್ತೆ ನಮ್ಮನ್ನು ತಂದು ಹಾಕೋದು ಇಲ್ಲಿ ಈ ಸಂಸಾರದಲ್ಲೇ ಬೆಳೆಸೋದು, ಈ ಸಾವು ನೋವಿನಲ್ಲೇ ಸಿಕ್ಕಾಕಿಸ್ಕೊಳ್ಳೋದು, ಆ ರೀತಿ ಅದು ಗೊತ್ತಿದೆ ಅವನಿಗೆ, ಸ್ಪಷ್ಟವಾಗಿ ಗೊತ್ತಿದೆ. ನಿವೃತ್ತಿ ಮಾರ್ಗ ಅಂತ ಹೇಳಿದರೆ ನಮ್ಮನ್ನು ಈ ಜಗತ್ತಿನ ನಿವೃತ್ತಿಗೊಳಿಸಿ ದೇವರ ಕಡೆಗೆ ಯಾವುದು ಕರ್ಕೊಂಡು ಹೋಗ್ತದೆ ಅದು ಗೊತ್ತವನಿಗೆ.
ನಾನು ಈ ರೀತಿ ಮಾಡಿದೆ ಅಂತೇಳಿದರೆ, ಈ ಮಾರ್ಗದಲ್ಲಿ ಹೋದೆ ಅಂತೇಳಿದರೆ ನಾನು ದೇವರ ಬಳಿ ಹೋಗ್ಲಿಕ್ಕೆ ಸಾಧ್ಯತೆ ಇದೆ, ಗೊತ್ತಿದೆ ಅವನಿಗೆ. ಅದು ನಿವೃತ್ತಿ ಮಾರ್ಗ. ಹೀಗೆ ಈ ನಿವೃತ್ತಿ ಮಾರ್ಗ, ಪ್ರವೃತ್ತಿ ಮಾರ್ಗ, ಈ ಎರಡನ್ನೂ ಕೂಡ ಯಾರು ಸ್ಪಷ್ಟವಾಗಿ ತಿಳ್ಕೊಂಡಿದ್ದಾನೋ, ದೇರ್ ಈಸ್ ನೋ ಕನ್ಫ್ಯೂಷನ್, ಅವನಿಗೆ ಕನ್ಫ್ಯೂಷನ್ ಇಲ್ಲ, ಆ ರೀತಿ ಸ್ಪಷ್ಟ ತಿಳ್ಕೊಂಡಿದ್ದಾನೆ. ಅಂದರೆ ಇದು ಹೇಗೆ ಬಂದಿರ್ತದೆ ಅಂತೇಳಿದರೆ, ಇಂತಹ ಸ್ಪಷ್ಟವಾದ ಜ್ಞಾನ ಹೇಗೆ ಬಂದಿರ್ತದೆ ಅಂತೇಳಿದರೆ, ಅವನು ಶಾಸ್ತ್ರಗಳನ್ನು ಅಧ್ಯಯನ ಮಾಡಿ, ಅದಕ್ಕೆ ಸಂಬಂಧಪಟ್ಟ ಗ್ರಂಥಗಳೇನಿದೆ ಅದನ್ನು ಅಧ್ಯಯನವನ್ನು ಮಾಡಿ ಚೆನ್ನಾಗಿ ಗುರುಗಳ ಮೂಲಕ, ಬರೀ ಅಧ್ಯಯನ ಮಾಡಿ ಗುರುಗಳು ಹೇಳಿದ್ರು ಅಂತ ಒಪ್ಕೊಂಡಿದ್ದಲ್ಲ, ಮತ್ತು ತಾನೇ ಅದರ ಬಗ್ಗೆ ಯೋಚನೆಯನ್ನು ಮಾಡಿ, ಬರೀ ಯೋಚನೆ ಮಾಡಿ ಮಾತ್ರ ಅಲ್ಲ, ಆ ಧರ್ಮ ಮಾರ್ಗದಲ್ಲಿ ತಾನು ಹೋಗಿ ತೊಡಗಿಕೊಂಡು ಅದರಲ್ಲಿ ತಾನು ಯಶಸ್ವಿಯಾಗಿ ಗಟ್ಟಿ ಮಾಡ್ಕೊಂಡಿರ್ತಾನೆ. ಅಂದರೆ ನಾಟ್ ಓನ್ಲಿ ಥಿಯರಿಟಿಕಲ್, ವಿತ್ ಪ್ರಾಕ್ಟಿಕಲ್ ನಾಲೆಜ್. ಅದರಿಂದಾಗಿಯೇ ಅವನು ಗಟ್ಟಿಯಾಗಿರ್ತಾನೆ ಅದರಲ್ಲಿ. ಆ ಪ್ರವೃತ್ತಿ ಮಾರ್ಗ, ನಿವೃತ್ತಿ ಮಾರ್ಗ ಎರಡೂ ಗೊತ್ತಿದೆ. ಪ್ರವೃತ್ತಿ ಮಾರ್ಗ ಬಿಡ್ತಾನೆ, ಯಾವುದು ಮತ್ತೆ ಮತ್ತೆ ನಮ್ಮನೇಲಿ ತಂದು ಹಾಕತ್ತೆ ಅಲ್ಲಿ ಬಿಡ್ತಾನೆ. ಯಾವುದು ನಿವೃತ್ತಿ ಮಾರ್ಗ, ದೇವರ ಕಡೆ ಯಾವುದು ನಮ್ಮನ್ನು ಕರ್ಕೊಂಡು ಹೋಗ್ತದೆ, ನಿಜವಾದ ಸುಖದ ಕಡೆಗೆ ಯಾರು ಕರ್ಕೊಂಡು ಹೋಗ್ತದೆ, ಆ ಮಾರ್ಗದಲ್ಲಂತೂ ತೊಡಗಿರ್ತಾನೆ. ಅಷ್ಟಲ್ಲದೆ ಕಾರ್ಯ ಅವನಿಗೆ ಇದು ಗೊತ್ತಿರುವುದರಿಂದಲೇ ಯಾವುದು ಪ್ರವೃತ್ತಿ ಮಾರ್ಗ, ಒಳ್ಳೆಯ ದಾರಿ ಯಾವುದು, ಕೆಟ್ಟ ದಾರಿ ಯಾವುದು, ಇಲ್ಲಿ ನನ್ನನ್ನು ಸಿಲುಕಿಸುವ ದಾರಿ ಯಾವುದು, ನನ್ನನ್ನು ಇಲ್ಲಿಂದ ಮುಕ್ತಿಗೊಳಿಸುವ ದಾರಿ ಯಾವುದು ತಿಳ್ಕೊಂಡಿರುವುದರಿಂದಲೇ ಅವನಿಗೆ ಕಾರ್ಯ ಅಕಾರ್ಯ, ನಾನಿಲ್ಲಿ ಏನು ಮಾಡಬೇಕು ಏನು ಮಾಡಬಾರ್ದು ಗೊತ್ತಿದೆ, ಅವನಿಗೆ ಸ್ಪಷ್ಟ ಗೊತ್ತಿದೆ. ಅದಕ್ಕಾಗಿ ಅವನು ಮಾಡಬೇಕಾದದ್ದನ್ನು ಮಾತ್ರ ಮಾಡ್ತಾನೆ. ಅಂದರೆ ಮಾಡಬೇಕಾದದ್ದು ಮಾಡಬಾರದ್ದು ಅಂತೇಳಿದರೆ, ಹೊಟ್ಟೆಪಾಡಿಗೋಸ್ಕರ ಮಾಡ್ತೇವಲ್ವ, ಅದು ಮಾಡಬೇಕು ಮಾಡಬಾರ್ದು ಅಂತ ಹೇಳೋದಲ್ಲ. ಮತ್ತು ಮನುಷ್ಯನಾಗಿ ಹುಟ್ಟಿ ಬಂದ ಮೇಲೆ ಮಾಡ್ತೇವಲ್ವ, ಅದು ಮಾಡಬೇಕಾದದ್ದು. ನಮಗಿವತ್ತು ಜೀವನದಲ್ಲಿ ಏನು ಅಂತ ಹೇಳಿದರೆ, ಅಯ್ಯೋ ಇದು ಮಾಡಲೇಬೇಕಪ್ಪ, ಯಾಕೆಂತೇಳಿದರೆ ಬದುಕಬೇಕಲ್ವಾ, ಅದಕ್ಕೆ. ಅಂದರೆ ಬದುಕುವುದಕ್ಕಾಗಿ ಏನಾದರೂ ಮಾಡಿಕೊಂಡಿರುವವರು ಕೆಲವರು, ಸಾಧಿಸುವುದಕ್ಕಾಗಿ ಏನಾದರೂ ಮಾಡಬೇಕು ಅಂತ ಹೇಳೋರು ಕೆಲವರು. ಇವನು ಬದುಕಲಿಕ್ಕಾಗಿ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ತಿಳ್ಕೊಂಡವನಲ್ಲ. ಮತ್ತು ಈ ಮನುಷ್ಯ ಜನ್ಮ ಸಾರ್ಥಕವಾಗಲಿಕ್ಕೆ ನಾನು ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದನ್ನು ತಿಳ್ಕೊಂಡಿರುವಂಥವನು. ಅದೇ ಕಾರ್ಯ ಅಂದರೆ ಈ ಮನುಷ್ಯ ಜನ್ಮ ಸಾರ್ಥಕವಾಗುವುದಕ್ಕೆ ನಾನು ಏನು ಮಾಡಬೇಕಾಗಿದೆ. ಅಕಾರ್ಯ, ಈ ಮನುಷ್ಯ ಜನ್ಮ ಏನು ಮಾಡಿದರೆ ಹಾಳಾಗೋಗುತ್ತೆ, ಅದಕ್ಕೆ ಮಾಡಬಾರ್ದು, ಯಾವುದನ್ನು ಮಾಡಬಾರ್ದು ನಾನು. ಯಾಕಂದರೆ ಯಾವುದನ್ನು ಮಾಡಿದೆ ಅಂತೇಳಿದರೆ ಇಂಥ ಪ್ರಶಸ್ತವಾದ ಏಸು ಜನ್ಮದ ಪುಣ್ಯದ ಫಲವು ತಾನು ಜನಿಸಲಾಗಿ ಅಂತ ಹೇಳಿದಾಗೆ ಎಷ್ಟೋ ಜನ್ಮಗಳ ಪುಣ್ಯದ ಫಲದಿಂದ ದೊರೆತಿರುವ ಈ ಮನುಷ್ಯ ಜನ್ಮ ಹಾಳಾಗೋಗ್ಬಿಡ್ತದೆ. ಅದಕ್ಕೆ ನಾನು ಯಾವುದನ್ನು ಮಾಡಬಾರ್ದು ಗೊತ್ತಿದೆ ಅವನಿಗೆ, ಸ್ಪಷ್ಟವಾಗಿ ಗೊತ್ತಿದೆ. ಇಲ್ಲಿ ಕನ್ಫ್ಯೂಷನ್ ಇಲ್ಲ. ಇಲ್ಲೆಲ್ಲ ಏನು ಅಂದರೆ ಈ ಸಾತ್ವಿಕ ಬುದ್ಧಿಯಲ್ಲಿರುವಂತಹ ಒಂದು ದೊಡ್ಡತನ ಏನು ಅಂತೇಳಿದರೆ, ಇದೆಲ್ಲವೂ ಕೂಡ ಸ್ಪಷ್ಟವಾದ ನಿಲುವು. ಇಲ್ಲಿ ಯಾವುದೇ ಕನ್ಫ್ಯೂಷನ್ ಇಲ್ಲ. ಮಾಡಬೇಕೋ ಬೇಡವಾ, ಇದು ನಾನು ಮಾಡಬೇಕಾಗಿರೋದಾ, ನಾನು ಮಾಡದೇ ಇರೋದಾ ಗೊತ್ತಾಗೋದೇ ಇಲ್ಲ, ಆ ರೀತಿ ಇಲ್ಲವೇ ಇಲ್ಲ ಅವನಿಗೆ. ಮತ್ತೇನು ಅಂದರೆ ಸ್ಪಷ್ಟವಾದ ನಿಲುವಿರ್ತದೆ, ನಾನು ಇದನ್ನೇ ಮಾಡಬೇಕು, ಇದನ್ನು ಮಾಡಲೇಬಾರದು. ನೋಡಿ, ಅದರಿಂದಾಗಿ ಅವನು ಮಾಡಬಾರದ್ದನ್ನು ಮಾಡುವುದೇ ಇಲ್ಲ, ಯಾವತ್ತಿಗೂ ಮಾಡಲಿಕ್ಕೆ ಹೋಗಲ್ಲ. ಯಾವುದನ್ನು ಮಾಡಲೇಬೇಕಾಗಿದೆ ಇಲ್ಲಿ ಮನುಷ್ಯನಾಗಿ ಹುಟ್ಟಿ ಬಂದ ಮೇಲೆ ಅದನ್ನು ಮಾಡದೇ ಇರುವುದೇ ಇಲ್ಲ, ಅವನು ಮಾಡೇ ಮಾಡ್ತಾನೆ. ಕಾರಣ ಏನು ಅಂತ ಹೇಳಿದರೆ ಅವನಿಗೆ ಆ ವಿಷಯದಲ್ಲಿ ಗಟ್ಟಿಯಾದ ನಿರ್ಧಾರ ಇದೆ, ಸ್ಪಷ್ಟವಾದ ಜ್ಞಾನ ಇದೆ. ಕಾರ್ಯ ಭಯ ಅದು ಕೂಡ ಹೌದು. ನೋಡಿ, ಇದು ಬಹಳ ಮುಖ್ಯವಾಗಿರುವುದು. ನಾನು ಯಾವುದಕ್ಕೆ ಭಯಪಡಬೇಕಾಗಿದೆ, ಯಾವುದಕ್ಕೆ ಭಯಪಡಬಾರದು, ಈ ವಿಷಯದಲ್ಲೂ ಕೂಡ ಅವನು ಸ್ಪಷ್ಟವಾದ ನಿರ್ಧಾರವುಳ್ಳವನು, ಸ್ಪಷ್ಟವಾದ ಜ್ಞಾನವುಳ್ಳವನು. ಇದು ಯಾಕೆ ಈ ವಿಷಯ ಕೃಷ್ಣ ಹೇಳ್ತಾನೆ ಅಂತ ಹೇಳಿದ್ರೆ, ಜೀವನದಲ್ಲಿ ನಮಗೇನಾಗಿದೆ ಅಂತ ಹೇಳಿದ್ರೆ, ನಾವು ಯಾರಿಗೆ ಭಯಪಡಬೇಕು ಯಾರಿಗೆ ಭಯಪಡಬಾರದು, ಯಾವುದಕ್ಕೆ ಭಯಪಡಬೇಕು ಯಾವುದಕ್ಕೆ ಭಯಪಡಬಾರದು ಗೊತ್ತೇ ಇಲ್ಲ ನಮಗೆ. ಆ ರೀತಿ ನಮ್ಮ ಜೀವನ ಆಗ್ಬಿಟ್ಟಿರ್ತದೆ. ಅದಕ್ಕೋಸ್ಕರ ನಾವು ಯಾರಿಗೋ ಹೆದರ್ಕೊಂಡು ಕೂತಿರ್ತೇವೆ, ಯಾವುದಕ್ಕೋ ಹೆದರ್ಕೊಂಡು ಕೂತಿರ್ತೇವೆ. ಈ ಹೆದರಿಕೆಯಿಂದಲೇ ನಮ್ಮ ಜೀವನವನ್ನು ನಾಶ ಮಾಡ್ಕೊಂಡ್ಬಿಡ್ತೇವೆ ನಾವು. ಇದು ಬಹಳ ಆಶ್ಚರ್ಯಕರವಾದ ವಿಷಯ. ನಿಮಗೆ ಎಲ್ಲಿವರೆಗೆ ಅಂತ ಹೇಳಿದ್ರೆ, ಅಯ್ಯೋ ಅವರೇನೋ ಹೇಳ್ತಾರೆ, ಇವರೇನು ಹೇಳ್ತಾರೆ, ಭಯ. ಮತ್ತೇನು ಅಂತ ಹೇಳಿದ್ರೆ, ಅಯ್ಯೋ ಅಲ್ಲೋದ್ರೆ ನನ್ನ ಮರ್ಯಾದೆ ಹೋಗ್ಬಿಡ್ತದೆ, ಇಲ್ಲೋದ್ರೆ ನನ್ನ ಮರ್ಯಾದೆ ಹೋಗ್ಬಿಡ್ತದೆ, ನಾನು ಹಾಗೆ ಮಾಡಿದರೆ ನನ್ನ ಮರ್ಯಾದೆ ಹೋಗುತ್ತೆ, ಹೀಗೆ ಮಾಡಿದರೆ ನನ್ನ ಮರ್ಯಾದೆ ಹೋಗುತ್ತೆ. ನೋಡಿ, ಇಂಥ ಭಯಗಳು ಮನುಷ್ಯನಿಗೆ. ಅಥವಾ ನಾಳೆ ಏನು ಕಥೆನೋ ಗೊತ್ತಿಲ್ಲ, ನಾವು ಹೀಗೆ ದೇವರು ಅಂತ ಕೂತ್ಬಿಟ್ರೆ ನಾಳೆ ನಮ್ಮ ಜೀವನ ಹೋಗೋದು ಹೇಗೆ? ನೋಡಿ, ಭಯ, ಜೀವನದ ಭಯ. ಅದಕ್ಕೋಸ್ಕರ ದುಡ್ಡು ಬೇಕಪ್ಪ, ಮರ್ಯಾದೆ ಬೇಕು,
ಜೀವನದಲ್ಲಿ ಮರ್ಯಾದೆ ಬೇಕು, ದುಡ್ಡು ಬೇಕು. ಯಾಕಂದರೆ ಅದಿದ್ರೇ ನಮಗೆ ಜೀವನ ಸೇಫ್, ನಮ್ಮ ಲೈಫ್ ಸೇಫ್ ಆಗಿರೋದು. ಆ ರೀತಿ ದುಡ್ಡಿನ ಮೂಲಕ ಒಂದು ಭದ್ರತೆಯನ್ನು ನಾವು ಜೀವನದಲ್ಲಿ ಕಂಡುಕೊಂಡು ಆಮೇಲೆ ಬೇಕಿದ್ರೆ ದೇವರದ್ದು ಮಾಡೋಣ. ದೇವರದ್ದು ಮಾಡಲಿಕ್ಕೆ ಅಂತ ಅಂದರೆ ಅದಕ್ಕೋಸ್ಕರ ಒಂದು ರಿಟೈರ್ಡ್ ಆಗುವ ತನಕ ದುಡ್ದು ಬಿಡಬೇಕು. ದುಡಿದು ಆಮೇಲೆ ದುಡ್ಡನ್ನೆಲ್ಲ ಸಂಗ್ರಹ ಮಾಡಿಟ್ಕೊಂಡ್ಮೇಲೆ ಆಮೇಲೆ ರಾಮಕೃಷ್ಣ ಗೋವಿಂದ ಅಂದನೇ ಕೂತ್ಕೊಂಡ್ಬಿಡೋಣ ಜೀವನದುದ್ದಕ್ಕೂ. ಯಾಕಂದರೆ ಜೀವನದ ಭದ್ರತೆ, ಭಯ ಇಲ್ಲವಲ್ಲ, ಜೀವನದ ಬಗ್ಗೆ ಭಯ ಇಲ್ಲ. ಆಮೇಲೆ ದೇವರದೇ ಮಾಡ್ಕೊಂಡು ಕೂತ್ಕೊಳ್ಳೋಣ. ಅಂದರೆ ಇವನು ಹೆದರ್ತಾ ಇರುವುದು ಯಾವುದಕ್ಕೋಸ್ಕರ, ಯಾವುದಕ್ಕೆ ಇವನಿಗೆ ಅಭಯ ಅಂತೇಳಿದರೆ ಇವನು ಯಾವುದನ್ನು ಕುರಿತು ಹೆದರ್ತಾ ಇಲ್ಲ, ಯಾವುದನ್ನು ಕುರಿತು ಹೆದರ್ತಾ ಇದ್ದಾನೆ. ಒಂದು ರೀತಿ ಹೇಳುವುದಾಗಿದ್ದರೆ ಇಂಥ ವ್ಯಕ್ತಿಗೆ ದೇವರಲ್ಲೇ ಭಯ, ದೇವರನ್ನು ಕಂಡ್ರೆ ಭಯ, ಧರ್ಮವನ್ನು ಕಂಡ್ರೆ ಭಯ, ಮತ್ತು ದುಡ್ಡಿನ ಬಗ್ಗೆ ಇವನಿಗೆ ಭಾರೀ ನಂಬಿಕೆ. ದುಡ್ಡೇ ನನ್ನನ್ನು ಕಾಪಾಡ್ತದೆ, ಇವರೇ ನನ್ನನ್ನು ಕಾಪಾಡ್ತಾರೆ, ನಮ್ಮ ಬಂಧು ಬಾಂಧವರು ಆಪ್ತರು ಇವರೇ ನಮ್ಮನ್ನು ಕಾಪಾಡ್ತಾರೆ. ಅದಕ್ಕೆ ಕೃಷ್ಣ ಹೇಳೋದು, ಈ ಜೀವನದಲ್ಲಿ ಯಾರಿಗೆ ನಾನು ಕುರಿತು ಭಯ ಪಡಬೇಕು, ಯಾರನ್ನು ಕುರಿತು ಭಯ ಪಡಬಾರದು ಒಂದೂ ಗೊತ್ತಿರೋಲ್ಲ. ಆದರೆ ಸಾತ್ವಿಕವಾದ ಬುದ್ಧಿ ಉಳ್ಳವನಿದ್ದಾನಲ್ವ, ಅವನಿಗೆ ಸ್ಪಷ್ಟ ಗೊತ್ತು ನಾವು ಎಲ್ಲಿ ಭಯ ಪಡಬೇಕು, ಎಲ್ಲಿ ಭಯ ಪಡಬಾರದು ಅಂತ. ಅಭಯ ಎಲ್ಲಿ ಅಭಯ ಅಂದರೆ ದೇವರ ವಿಷಯದಲ್ಲಿ. ದೇವರನ್ನು ಕುರಿತು ನಾವು ಯಾವತ್ತೂ ಭಯ ಪಡಲಿಕ್ಕಿಲ್ಲ ಅಂತ ಹೇಳಿದರೆ, ದೇವರನ್ನು ಕುರಿತು ಭಯ ಪಡಲಿಕ್ಕಿಲ್ಲ ಅಂತ ಹೇಳಿದರೆ ದೇವರಿಂದ ನನಗೆ ಕೆಟ್ಟದಾಗತ್ತೆ, ಇಲ್ಲವೇ ಇಲ್ಲ. ಯಾವತ್ತಿಂದ ಯಾವತ್ತಿಗೂ ಆ ರೀತಿ ಹೇಳಲಿಕ್ಕಿಲ್ಲ. ಮತ್ತೇನು ಅಂತ ಹೇಳಿದ್ರೆ ದೇವರು ಅಂದ್ರೇ ಭಯ ಪಡಬೇಕಾದ ವಸ್ತು, ಆ ರೀತಿ ಇಲ್ಲವೇ ಇಲ್ಲ. ಮತ್ತೇನು ಅಂದರೆ ದೇವರ ವಿಷಯದಲ್ಲಿ ಸಂಪೂರ್ಣ ಅಭಯ ಅವನಿಗೆ ಅಂತ ಹೇಳಿದರೆ ದೇವರು ಯಾವತ್ತೂ ನನ್ನನ್ನು ರಕ್ಷಣೆ ಮಾಡ್ತಾನೆ, ಯಾವತ್ತೂ ದೇವರು ನನ್ನನ್ನು ಕೈ ಬಿಡೋಲ್ಲ. ರಕ್ಷತಿ ಇತ್ಯೇವ ವಿಶ್ವಾಸ. ನೋಡಿ, ಇದು ಅಭಯ ಜೀವನದಲ್ಲಿ. ಕಾರಣ ಏನು ಅಂತೇಳಿದರೆ ದೇವರು ಪ್ರೀತಿಸಬೇಕಾದ ವಸ್ತು, ತುಂಬ ಪ್ರೀತಿಸಬೇಕಾದ ವಸ್ತು ಹೊರತು ಭಯಪಡಬೇಕಾದ ವಸ್ತು ಅಲ್ಲ. ಯಾಕೆ ದೇವರು ಪ್ರೀತಿಸಬೇಕಾದ ವಸ್ತು ಅಂತ ಹೇಳಿದರೆ ಆ ದೇವರು ತುಂಬ ಒಳ್ಳೆಯವನು. ಇದನ್ನೇ ಮಧ್ವಾಚಾರ್ಯರು ತಿಳಿಸುವಂತೆ ವೇದಶಾಸ್ತ್ರಗಳು ಅದನ್ನೇ ಹೇಳ್ತಾ ಇದೆ ಅಂತ ಹೇಳ್ತಾರೆ. ವೇದಶಾಸ್ತ್ರಗಳೆಲ್ಲವೂ ಕೂಡ ದೇವರ ಬಗ್ಗೆನೇ ಹೇಳಲಿಕ್ಕೆ ಹೊರಟಿರೋದು. ಏನು ದೇವರ ಬಗ್ಗೆ ಹೇಳ್ತಾ ಇದೆ ಅಂದರೆ ಸರ್ವಗುಣ ಸಂಪನ್ನ ಸರ್ವದೋಷ ವಿವರ್ಜಿತ. ದೇವರು ತುಂಬ ಒಳ್ಳೆಯವನು, ಒಂದು ಸ್ವಲ್ಪವೂ ದೇವರಲ್ಲಿ ದೋಷ ಅನ್ನೋದಿಲ್ಲ, ಕೆಟ್ಟತನ ಅಂತಿಲ್ಲ. ಅದಕ್ಕಾಗಿ ಆ ದೇವರ ವಿಷಯದಲ್ಲಿ ಸಂಪೂರ್ಣ ಅಭಯ ಯಾವ ಬುದ್ಧಿಗಿದೆಯೋ, ಯಾವ ವ್ಯಕ್ತಿ ಇಂಥ ಬುದ್ಧಿ ಉಳ್ಳವನಿದ್ದಾನೋ ಅವನು ನಿಜವಾಗಲೂ ಕೂಡ ಸಾತ್ವಿಕವಾದ ಬುದ್ಧಿ ಉಳ್ಳವನು. ಇನ್ನು ಭಯ ಯಾವ ವಿಷಯದಲ್ಲಿ ಅಂದರೆ ದೇವರನ್ನು ಬಿಟ್ಟು ಉಳಿದ ಯಾವ ವಿಷಯಗಳಿದೆ ಈ ಪ್ರಪಂಚದಲ್ಲಿ ಎಲ್ಲವೂ ನಮಗೆ ಭಯವನ್ನು ತಂದುಕೊಡುವಂಥವುಗಳೇ. ಒಂದಲ್ಲ ಒಂದು ದಿನ ಭಯ ತಂದುಕೊಂಡೇ ಕೊಡ್ತದೆ. ಅವರಿರ್ಬೋದು, ಆ ವ್ಯಕ್ತಿ, ಈ ವ್ಯಕ್ತಿ. ಇವತ್ತು ನಾವು ಯಾರನ್ನು ಬಂಧು ಬಾಂಧವರು ಅವರು ಇವರು ಅಂತ ತಿಳ್ಕೊಳ್ತೇವೆ. ದುಡ್ಡು ಕಾಸು ಆಸ್ತಿ ಪಾಸ್ತಿ ಇದೆಲ್ಲವೂ ಭಯಕ್ಕೆ ಕಾರಣವೇ. ಅದಕ್ಕೋಸ್ಕರವೇ ಸರ್ವ ಸಂಘ ಪರಿತ್ಯಾಗಿಯಾದಂತಹ ಒಬ್ಬ ಬೈರಾಗಿ, ಒಬ್ಬ ಸನ್ಯಾಸಿ ಭಯ ಇಲ್ಲದೆ ಆರಾಮವಾಗಿ ಸಂಚರಿಸ್ತಾ ಇರ್ತಾನೆ. ಯಾಕಂದರೆ ಅವನು ಕೇವಲ ದೇವರನ್ನು ಮಾತ್ರ ನಂಬಿದ್ದಾನೆ ಹೊರತು ಮತ್ಯಾವುದನ್ನು ನಂಬಿಲ್ಲ. ಅದೇ ಯಾರು ಕೋಟಿ ಕೋಟಿ ಸಂಪಾದನೆಯನ್ನು ಮಾಡಿಕೊಂಡು ತಾನು ಆ ದುಡ್ಡನ್ನು ನಂಬ್ಕೊಂಡು ಕೂತಿರ್ತಾನೆ, ಅವನಿಗೆ ಭಯ. ಆ ದುಡ್ಡನ್ನು ನಾನು ಹೇಗೆ ರಕ್ಷಣೆ ಮಾಡುವುದು, ಅದನ್ನು ಯಾರು ಕೊಂಡೊಯ್ತಾರೋ ಏನೋ, ಏನು ಮಾಡ್ತಾರೆ ಏನೋ, ಅದನ್ನು ಅಂದರೆ ದುಡ್ಡು ಸಂಪಾದನೆ ಮಾಡುವುದಕ್ಕಿಂತಲೂ ಅದನ್ನು ಇಡುವುದೇ ದೊಡ್ಡ ಭಯ. ಹೀಗೆ ಭಯದಿಂದ ತತ್ತರಿಸ್ತಾ ಇರ್ತಾನೆ. ಇದು ಗೊತ್ತು ಸಾತ್ವಿಕವಾದ ಬುದ್ಧಿಗೆ. ಅದಕ್ಕೋಸ್ಕರ ಸಾತ್ವಿಕವಾದ ಬುದ್ಧಿ ಉಳ್ಳವನು ದೇವರನ್ನು ಹೊರತುಪಡಿಸಿ ಉಳಿದ ಎಲ್ಲ ಕಡೆಯೂ ಭಯವನ್ನೇ ಪಡ್ತಾನೆ ಅಂತ ಹೇಳಿದರೆ ಇದು ಯಾವುದೂ ಕೂಡ ನನ್ನೊಟ್ಟಿಗೆ ಬರುವುದಲ್ಲ, ಇದು ಯಾವುದೂ ಕೂಡ ನಂಬಿಕಸ್ಥವಾದ ವಸ್ತುಗಳಲ್ಲ. ಮತ್ತು ದೇವರು ಮಾತ್ರ ನಂಬಲಿಕ್ಕೆ ಯೋಗ್ಯನಾದವನು ಜೀವನದಲ್ಲಿ. ಅದಕ್ಕೆ ಆ ದೇವರನ್ನು ನಂಬಿರ್ತಾನವನು, ದೇವರ ವಿಷಯದಲ್ಲಿ ಯಾವತ್ತೂ ಭಯ ಇಲ್ಲದೆ ಇರ್ತಾನೆ. ಅದರಿಂದಾಗಿಯೇ ಅವನು ಜೀವನದಲ್ಲಿ ನಿರ್ಭಯವಾಗಿ ಬದುಕ್ತಾ ಇರ್ತಾನೆ. ಒಬ್ಬ ಸಾತ್ವಿಕವಾದ ವ್ಯಕ್ತಿಯ ಭಕ್ತನ ಲಕ್ಷಣ ಏನು ಅಂತ ಹೇಳಿದ್ರೆ ಅಭಯಂ ಸತ್ವ ಸಂಶುದ್ಧಿ ಅಂತ ಹಿಂದೆಯೇ ಕೃಷ್ಣ ಹೇಳಿದಾಗೆ ಜೀವನದಲ್ಲಿ ರಹಿತನಾಗಿ ಬದುಕಿರುವುದು. ಯಾರಿಂದ ಅಂದರೆ ದೇವರನ್ನು ನಂಬಿರುವುದರಿಂದಾಗಿ.
ಉಳಿದ ವಸ್ತುಗಳೇನಿದೆ ದೇವರಿಗಿಂತ ಬೇರೆಯಾಗಿರುವುದು, ಅದರ ಬಗ್ಗೆ ಎಲ್ಲವೂ ಕೂಡ ಇದು ಭಯವನ್ನು ಉಂಟು ಮಾಡುವ ವಸ್ತುಗಳೇ. ನೋಡಿ, ಅದಕ್ಕಾಗಿ ಅದರ ಬಗ್ಗೆ ಅವನು ಯಾವತ್ತೂ ಆಸೆಯನ್ನು ಇಟ್ಕೊಳ್ಳಲ್ಲ, ಯಾವತ್ತೂ ಅದಕ್ಕೆ ಅಂಟ್ಕೊಳ್ಳಲ್ಲ. ಏನು ಬೇಕಾದರೂ ಇರ್ಬೋದು, ಹೆಂಡತಿ, ಮಕ್ಕಳು, ಆಸ್ತಿ ಪಾಸ್ತಿ, ದುಡ್ಡು ಕಾಸು ಮುಂತಾದವುಗಳೆಲ್ಲವೂ ಕಡೆಗೆ ಈ ದೇಹದಿಂದ ಹಿಡಿದು ಈ ದೇಹವೂ ಕೂಡ ಒಂದಲ್ಲ ಒಂದು ದಿನ ಭಯ ತಂದುಕೊಡುತ್ತೆ. ಅದೇ ಸಾವಿನ ಭಯ. ನಮಗೆ ಸಾವಿನ ಭಯ ಇರುವುದೇ ಈ ದೇಹದಿಂದಾಗಿ ತಾನೆ. ಅದಕ್ಕಾಗಿ ಈ ದೇಹವನ್ನು ಹಚ್ಚಿಕೊಳ್ಳದ ವ್ಯಕ್ತಿಯವನು. ಯಾಕೆ ಅಂತ ಹೇಳಿದ್ರೆ ಅವನಿಗೆ ಯಾಕೆ ಭಯ ಪಡಬೇಕು, ಎಲ್ಲಿ ಭಯ ಪಡಬೇಕು, ಎಲ್ಲಿ ಭಯ ಪಡಬಾರದು ಸ್ಪಷ್ಟವಾಗಿ ಗೊತ್ತಿದೆ ಅವನಿಗೆ. ಅದೇ ರೀತಿ ಭಯ. ಇನ್ನು ಬಂಧಂ ಮೋಕ್ಷಂಚ. ನಿಜವಾಗಲೂ ಬಂಧನ ಅಂತ ಹೇಳಿದರೆ ಯಾವುದು, ಮೋಚನ ಅಂತ ಹೇಳಿದರೆ ಯಾವುದು ಅವನಿಗೆ ಅರ್ಥ ಮಾಡ್ಕೊಳ್ತಾನು. ಅಂದರೆ ನಮ್ಮನ್ನು ಇಲ್ಲಿ ಸಿಲುಕಿಸುವುದು ಯಾವುದು, ಇಲ್ಲಿಂದ ಬಿಡುಗಡೆಗೊಳಿಸುವುದು ಯಾವುದು ಗೊತ್ತಿದೆ ಅವನಿಗೆ. ಬಂಧನವೇ ಕಷ್ಟ, ಮೋಚನವೇ ಸುಖ. ಈ ಸುಖ ದುಃಖಗಳು ಯಾವುದು ಗೊತ್ತವನಿಗೆ. ಯಾವುದರಿಂದಾಗಿ ನಮಗೆ ಕಷ್ಟ ಬರುತ್ತೆ ಗೊತ್ತವನಿಗೆ, ಅರ್ಥವಾಗಿದೆ ಅವನಿಗೆ. ನೋಡಿ, ಅದಕ್ಕಾಗಿಯೇ ಅವನು ಆ ಬಂಧನದಲ್ಲಿ ಸಿಲುಕುವುದಿಲ್ಲ ಮತ್ತು ಮೋಚನದ ಕಡೆಗೆ, ಬಿಡುಗಡೆ ಕಡೆಗೆ ತಾನು ಹೊರಟಿರ್ತಾನೆ. ಸ್ಪಷ್ಟ ಅರ್ಥ ಆಗಿದೆ ಅವನಿಗೆ. ಇಲ್ಲದಿದ್ದರೆ ಏನಾಗುತ್ತೆ ಮುಂದೆ ನಮಗೆ ಗೊತ್ತಾಗುತ್ತೆ. ಯಾವುದು ನಿಜವಾಗಲೂ ಕೂಡ ಬಂಧನವೋ ಅದನ್ನೇ ಮೋಚನ ಅಂತ ತಿಳ್ಕೊಂಡು ಕೂತ್ಬಿಡ್ತಾನೆ. ಅಂದರೆ ಕಷ್ಟಕ್ಕೆ ಕಾರಣವಾಗುವುದೇ ನಮ್ಮನ್ನು ಇಲ್ಲಿ ಮತ್ತೆ 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 ಬಂಧಿಸುವಂಥದ್ದೇ ಸುಖ ಅಂತ ತಿಳ್ಕೊಳ್ತಾನೆ. ಅದೇ ಈ ಸಂಸಾರ. ವಾಸ್ತವಿಕವಾಗಿ ಈ ಸಂಸಾರ ಬಂಧನ ಹೇಳುವುದೇ ನಾವು, ಸಂಸಾರ ಬಂಧನ. ಆದರೆ ಇವನೇನು ತಿಳ್ಕೊಳ್ತಾನೆ ಅಂದರೆ ಈ ಸಂಸಾರವೇ ಖುಷಿ ನನಗೆ ಅಂತ. ಸಂಸಾರವೇ ಖುಷಿ, ಹೆಂಡತಿ ಮಕ್ಕಳು ಆಸ್ತಿ ಪಾಸ್ತಿ ಮನೆ ಮಾರು, ಇದೇ ಖುಷಿ ಈ ರೀತಿ ತಿಳ್ಕೊಳ್ತಾನೆ. ನಾನು ಅಲ್ಲಿದ್ದರೆ ಆರಾಮವಾಗಿರ್ತೇನೆ ಅಂತ. ಆದರೆ ವಾಸ್ತವಿಕವಾಗಿ ಅದೇ ನಮ್ಮನ್ನು ಬಂಧಿಸ್ತಾ ಇರ್ತದೆ. ಮತ್ತೇನು ಅಂದರೆ ಮೋಚನ, ಬಿಡುಗಡೆಗೊಳಿಸುವುದು ಯಾವುದು, ಅದು ಭಗವಂತನ ಆರಾಧನೆ. ಭಗವಂತನ ಆರಾಧನೆ ನನ್ನನ್ನು ಮೋಚನೆಗೊಳಿಸ್ತದೆ. ಯಾವುದರಿಂದ? ಸಾವಿನಿಂದ, ಸಂಸಾರದಿಂದ. ಅಂದರೆ ಈ ಮುಪ್ಪು ಸಾವು ಇವುಗಳಿಂದ ಕೂಡಿದ ಸಂಸಾರದಿಂದ ಬಿಡುಗಡೆಗೊಳಿಸುವುದು ಭಗವಂತನ ಆರಾಧನೆ. ಇದು ಅವನಿಗೆ ಸ್ಪಷ್ಟ ಗೊತ್ತಿದೆ. ಹೀಗೆ ಯಾವ ಬುದ್ಧಿಯ ಮೂಲಕ ಒಬ್ಬ ವ್ಯಕ್ತಿ ಇದನ್ನೆಲ್ಲ ತಾನು ಅರ್ಥ ಮಾಡಿಕೊಳ್ತಾನೋ ಹಾಗೆ ನಿರ್ಧಾರ ತಗೊಳ್ತಾನೋ. ಅಂದರೆ ಇಲ್ಲಿ ಇವನು ಅರ್ಥ ಮಾಡಿಕೊಳ್ಳುವುದಷ್ಟೇ ಮುಖ್ಯ ಅಲ್ಲ, ಆಯಾ ಕಾಲಕ್ಕೆ ಸರಿಯಾದ ನಿರ್ಧಾರ ತಗೊಳ್ಳುವುದು ಮುಖ್ಯ. ಹೀಗೆ ಅವನ ನಿರ್ಧಾರ ಇರ್ತದೆ. ಇಂತಹ ಬುದ್ಧಿಯನ್ನು ಸಾತ್ವಿಕವಾದ ಬುದ್ಧಿ ಅಂತ ಕೃಷ್ಣ ಹೇಳ್ತಾನೆ. ಇದನ್ನೇ ಕೃಷ್ಣ ಹೇಳಿದ್ದು, ಪ್ರತ್ಯೇಕವಾಗಿ ನಿನಗೆ ಹೇಳ್ತೇನೆ, ಪ್ರತಿಯೊಂದನ್ನು ಸಂಪೂರ್ಣವಾಗಿ ಕೇಳು. ಸಂಪೂರ್ಣವಾಗಿ ಅಂದರೆ ನಾವಿಲ್ಲಿ ಯಾವುದೂ ಬಿಡಲಿಕ್ಕಿಲ್ಲ, ಎಲ್ಲವನ್ನೂ ನೆನಪಿಟ್ಕೊಳ್ಬೇಕು. ಅಂದರೆ ಧರ್ಮ ಮಾರ್ಗದಲ್ಲಿ ಪ್ರವೃತ್ತಿಯಾಗುವುದು ಯಾವುದು, ಅಧರ್ಮ ಮಾರ್ಗದಿಂದ ಹಿಂದೆ ಬರುವುದು ಅದು ಹೇಗೆ, ಮತ್ತು ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರದು, ಬಂಧನ ಯಾವುದು ಮೋಚನ ಯಾವುದು, ಇದೆಲ್ಲವೂ ಕೂಡ ಯಾವ ಬುದ್ಧಿಗೆ ಸ್ಪಷ್ಟ ಅರ್ಥ ಆಗುತ್ತೆ. ದೇರ್ ಇಸ್ ನೋ ಕನ್ಫ್ಯೂಷನ್. ಸಾತ್ವಿಕವಾದ ಬುದ್ಧಿ. ಈಗ ನಮ್ಮ ಬುದ್ಧಿಯನ್ನು ನಾವೇ ವಿಮರ್ಶೆ ಮಾಡಿಕೊಳ್ಬೇಕಾದದ್ದು. ಇಂಥ ಸಾತ್ವಿಕವಾದ ಬುದ್ಧಿ ನನಗಿದೆಯಾ? ಇದ್ದರೆ ನಾನು ಸಾತ್ವಿಕವಾದ ವ್ಯಕ್ತಿ, ಇಲ್ವಾ? ಸಾತ್ವಿಕವಾದ ವ್ಯಕ್ತಿ ಅಲ್ಲ. ಮತ್ತು ಅದನ್ನು ಬೆಳೆಸ್ಕೊಳ್ಬೇಕು. ಆ ಸಾತ್ವಿಕವಾದ ಬುದ್ಧಿಯನ್ನು ಬೆಳೆಸ್ಕೊಳ್ಬೇಕು. ಹೌದು, ಹಾಗಿದ್ರೆ ನಮ್ಮೊಳಗೆ ಎಂಥ ಬುದ್ಧಿ ಇರಬಹುದು? ಅದು ಮುಂದಿನಂತ ಹೇಳ್ತಾನೆ. ಈ ಬುದ್ಧಿ ಇಲ್ಲ ಅಂತ ಹೇಳಿದರೆ ಮುಂದಿನದ್ದು ರಾಜಸ ಅಥವಾ ತಾಮಸವಾದ ಬುದ್ಧಿ. ಆ ರಾಜಸವಾದ ಬುದ್ಧಿ ಯಾವುದು ಅದನ್ನು ಮುಂದೆ ಕೃಷ್ಣ ಹೇಳ್ತಾನೆ. ಇಲ್ಲಿ ಹೇಳಬೇಕಾದ್ರೆ ಈ ಶ್ಲೋಕದಲ್ಲಿ ಪಾರ್ಥ ಅಂತ ಒಂದು ಹೇಳ್ತಾನೆ ನೋಡಿ. ಬಂಧಂ ಮೋಕ್ಷಂಚ ಯಾವೇತ್ತಿ ಬುದ್ಧಿ ಸ ಪಾರ್ಥ ಸಾತ್ವಿಕಿ. ಪಾರ್ಥ ಅಂತ ಸಂಬೋಧನೆಯನ್ನು ಮಾಡ್ತಾನೆ. ಪಾರ್ಥನೇ, ಹಿಂದೆ ಧನಂಜಯ ಅಂತ ಹೇಳಿದ. ಅದು ಯಾಕೆ ಅಂತ ನಾವು ನೋಡಿದ್ದು. ಇಲ್ಲೂ ಪಾರ್ಥ ಅಂತ ಹೇಳಿದ್ರೆ ಪೃಥೆಯ ಮಗನೇ, ಅಥವಾ ಪಾರ್ಥ ಅಂದರೆ ಪಾರ್ಥಕ್ಯೇನ, ಅಂದರೆ ನೀನು ಪ್ರತ್ಯೇಕವಾಗಿರುವವನು ಅಂದರೆ ಅರ್ಥ ಏನು ಅಂತ ಹೇಳಿದರೆ, ಈ ಹಿಂದೆ ಈ ಜಗತ್ತಿನಲ್ಲಿ ಸಾಮಾನ್ಯವಾಗಿ ರಾಜಸ ತಾಮಸ ವ್ಯಕ್ತಿಗಳೇ ಹೆಚ್ಚಿರುವವರು, ಅವರಿಗಿಂತ ಪ್ರತ್ಯೇಕನಾಗಿರುವವನು ನೀನು. ಅಂದರೆ ನೀನು ಸಾತ್ವಿಕವಾದ ಬುದ್ಧಿ ಉಳ್ಳವನು. ಮತ್ತು ಇನ್ನೊಂದೇನು ಅಂತ ಹೇಳಿದರೆ, ನಿನಗೆ ಹೆರಿಡಿಟ್ರಿಯಾಗಿಯೇ ಸಾತ್ವಿಕವಾದ ಬುದ್ಧಿ ಬಂದಿದೆ. ಯಾಕಂತ ಹೇಳಿದ್ರೆ ನಿನ್ನಮ್ಮ ಅವಳು ಕುಂತಿ, ಅವಳು ಸಾತ್ವಿಕವಾದ ಬುದ್ಧಿ ಉಳ್ಳವಳು.
ಅದಕ್ಕಾಗಿ ನಾನು ಹೇಳುವುದು ನಿನಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ನೋಡಿ, ಇನ್ನೊಂದು ಏನಂತ ಹೇಳಿದರೆ, ಇವಾಗ ಈ ಸಾತ್ವಿಕವಾದ ಬುದ್ಧಿಯ ಬಗ್ಗೆ ಯಾರಿಗೆ ಅರ್ಥ ಆಗುತ್ತೆ ಅಂತ ಹೇಳಿದ್ರೆ, ಸಾತ್ವಿಕವಾದ ಬುದ್ಧಿ ಉಳ್ಳವರಿಗೇ ಸ್ಪಷ್ಟ ಅರ್ಥ ಆಗೋದು, ರಾಜಸ ತಾಮಸ ಬುದ್ಧಿ ಉಳ್ಳವರಿಗಲ್ಲ. ಅಲ್ಲ, ಹಾಗಿದ್ರೆ ರಾಜಸ ಬುದ್ಧಿ ಹೇಗಿರ್ತದೆ ಅದನ್ನು ಕೃಷ್ಣ ಹೇಳ್ತಾನೆ. ಯಯ ಅಧರ್ಮಮಧರ್ಮಂಚ ಕಾರ್ಯಂಚ ಕಾರ್ಯಮೇವ ಚ ಅಯಥಾವತ್ ಪ್ರಜಾನಾತಿ ಬುದ್ಧಿ ಸ ಪಾರ್ಥ ರಾಜಸಿ. ರಾಜಸವಾದ ಬುದ್ಧಿಯಲ್ಲಿ ಆಗಿರ್ತದೆ ಅಂತ ಹೇಳಿದರೆ, ನಾವು ಹಿಂದೆ ನೋಡಿದ ಹಾಗೆ ಧರ್ಮಂ ಅಧರ್ಮಂಚ, ಯಾವುದು ಧರ್ಮ ಯಾವುದು ಅಧರ್ಮ ಇದನ್ನು ಅಯಥಾವತ್ ಪ್ರಜಾನಾತಿ ಅಂದರೆ ತಪ್ಪು ತಿಳ್ಕೊಳ್ತಾನೆ ಅಂತ ಅರ್ಥ ಅಲ್ಲ. ಮತ್ತೇನು ಅಂದರೆ ಸಂಶಯಾತ್ಮಕವಾಗಿ ತಿಳ್ಕೊಳ್ತಾನೆ ಅಂತ. ಈ ರಾಜಸವಾದ ಬುದ್ಧಿ ಇದ್ದರೆ ಹೇಗಂತ ಹೇಳಿದರೆ ಕನ್ಫ್ಯೂಷನ್, ಸಂಶಯ, ಇದು ಧರ್ಮವೋ ಇದು ಅಧರ್ಮವೋ, ಸಂಶಯ, ಇದು ಅಧರ್ಮವೋ ಧರ್ಮವೋ, ಆ ರೀತಿ ಸಂಶಯ. ಕಾರಣ ಏನು ಅಂತ ಹೇಳಿದರೆ, ಈ ರಾಜಸವಾದ ಬುದ್ಧಿ ಉಳ್ಳ ವ್ಯಕ್ತಿಗಳಿಗೆ ಅರ್ಥ ಆಗುವುದಿಲ್ಲ ಅಂತಿಲ್ಲ, ಹಾಗಂತ ಪೂರ್ಣ ಅರ್ಥ ಆಗತ್ತೆ ಅಂತಿಲ್ಲ. ಅಂದರೆ ನಾವು ಎಡಬಿಡಂಗಿಗಳು ಅಂತ ಹೇಳ್ತೇವಲ್ವ, ಆ ರೀತಿ ಇವರಿಗೆ ಪೂರ್ಣ ಅರ್ಥ ಆಗುವುದಿಲ್ಲ ಅಂತಿಲ್ಲ, ಹಾಗಂತ ಅರ್ಥವೇ ಆಗುವುದಿಲ್ಲ ಅಂತನೂ ಇಲ್ಲ, ಅರ್ಧಂಬರ್ಧ. ಅದರಿಂದಾಗಿಯೇ ಕನ್ಫ್ಯೂಷನ್ ಧರ್ಮದ ವಿಷಯದಲ್ಲಿ. ಅದಕ್ಕೇನು ಅಂತ ಹೇಳಿದರೆ, ಇಂಥವರ ಒಂದು ನಿಲುವು ಹೇಗಿರ್ತದೆ, ಇಂಥವ್ರು ಹೇಗಿರ್ತಾರೆ ಅಂತ ಹೇಳಿದರೆ, ಇವರು ಕೆಲವು ಸಲ ಧರ್ಮ ಮಾರ್ಗದಲ್ಲಿಂದ ಹೋಗ್ತಾರೆ, ಕೆಲವು ಸಲ ಅಧರ್ಮ ಮಾರ್ಗದಲ್ಲಿಂದ ಹೋಗ್ತಾರೆ. ಅಂದರೆ ಇವರಿಗೆ ಜೀವನದಲ್ಲಿ ಹೀಗೆ ಅಂತಿಲ್ಲ, ಹಾಗೂ ಹೋಗ್ತಾರೆ ಹೀಗೆ ಹೋಗ್ತಾರೆ. ಇದು ಏನು ರೀ, ಅವತ್ತು ನೋಡಿದರೆ ಹಾಗೆ ಮಾಡ್ತಾಯಿದ್ರು, ಅವತ್ತು ನೋಡಿದರೆ ಅದೇ ಸರಿ ಅಂತ ಹೇಳ್ತಾಯಿದ್ರು, ಇವತ್ತು ನೋಡಿದರೆ ಇದು ಸರಿ ಅಂತ ಹೇಳ್ತಾ ಇದ್ದಾರೆ. ಏನು ರೀ ಅವರನ್ನು ಹೇಗ್ರಿ ನಂಬೋದು? ಅದೇ ರಾಜಸವಾದ ಬುದ್ಧಿ. ಕಾರಣ ಏನು ಅಂತ ಹೇಳಿದ್ರೆ, ಅವರಿಗೆ ಯಾವುದು ಸರಿ ಅಂತ ಗೊತ್ತಿಲ್ಲ, ಅದಕ್ಕಾಗಿ ಇವತ್ತೊಂದು ರೀತಿ ಹೇಳ್ತಾರೆ, ನಾಳೆ ಒಂದು ರೀತಿ ಹೇಳ್ತಾರೆ. ಇದು ರಾಜಸವಾದ ಬುದ್ಧಿ. ಅಲ್ಲೇನು ಅಂತ ಹೇಳಿದ್ರೆ, ಧರ್ಮ ಯಾವುದು ಅಧರ್ಮ ಯಾವುದು ಆ ವಿಷಯದಲ್ಲಿ ಕನ್ಫ್ಯೂಷನ್. ಅಂದರೆ ಧರ್ಮ ಅಂದರೆ ಯಾವತ್ತೂ ನಮ್ಮನ್ನು ಜೀವನದಲ್ಲಿ ರಕ್ಷಣೆ ಮಾಡುವಂಥದ್ದು, ಅಧರ್ಮ ಅಂತ ಹೇಳಿದರೆ ನಮ್ಮನ್ನು ಇಲ್ಲಿ ನಾಶದ ಕಡೆಗೆ ಕರ್ಕೊಂಡು ಹೋಗೋದು. ಇವ್ರಿಗೆ ಸರಿಯಾಗಿ ಅರ್ಥ ಆಗಲ್ಲ. ಅಷ್ಟು ಮಾತ್ರ ಅಲ್ಲ, ಕಾರ್ಯಂಚ ಕಾರ್ಯಮೇವಚ, ಏನನ್ನು ಮಾಡಬೇಕು ಏನನ್ನು ಮಾಡಬಾರ್ದು, ಮತ್ತು ಕನ್ಫ್ಯೂಷನ್, ಅದರಲ್ಲಿ ಸರಿಯಾಗಿ ಅರ್ಥ ಮಾಡ್ಕೊಳ್ಳಲ್ಲ. ಕಾರ್ಯಂಚ ಕಾರ್ಯಮೇವಚ ಹೀಗೆ ತಿಳ್ಕೊಳ್ಬೇಕಾದ್ದು. ಉಳಿದದ್ದು ಹಿಂದೆ ಹೇಳಿದಾಗೆ ಬಂಧ ಮೋಕ್ಷ, ಅದು ಕನ್ಫ್ಯೂಷನ್ ಇವರಿಗೆ. ಯಾಕಂದರೆ ಇವರು ಆ ಬಂಧನದ ಬಗ್ಗೆ ಮೋಚನದ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗದೇ ಇರುವವರು. ಅಯ್ಯೋ, ಯಾವುದು ನನ್ನನ್ನು ಇಲ್ಲಿ ಕಷ್ಟದಲ್ಲಿ ಸಿಲುಕಿಸ್ತಾ ಇದೆ, ಯಾವುದು ನನ್ನನ್ನು ಸುಖದ ಕಡೆಗೆ ಕರ್ಕೊಂಡು ಹೋಗ್ತದೆ, ಅದರ ಬಗ್ಗೆ ಅಷ್ಟು ತೀವ್ರವಾಗಿ ಯೋಚನೆ ಮಾಡೋದಿಲ್ಲ ಇವರು. ಮತ್ತೇನೆಂದರೆ, ಈಗೊಂದು ಸಮಸ್ಯೆ ಬಂದಿದೆ, ಪರಿಹಾರ ಆಗಿಬಿಡಲಿ, ಮುಂದಿನ ನೋಡ್ಕೊಳ್ಳೋಣ, ಈ ರೀತಿ ಇರುವಂಥ ವ್ಯಕ್ತಿಗಳು. ಈಗೊಂದು ನಮ್ಗೆ ಕಷ್ಟ ಪರಿಹಾರ ಆದರೆ ಸರಿ, ಈಗೊಂದು ನಾವು ಚೆನ್ನಾಗಿದ್ದರೆ ಸರಿ. ನೋಡಿ, ಈ ರೀತಿ ಯೋಚನೆ ಮಾಡುವಂತಹ ಮಂದಿ ಇವರು. ಈ ರೀತಿ ಯೋಚನೆ ಮಾಡುವ ಮಂದಿ, ಇವರ ಆ ಬುದ್ಧಿ ಏನಿದೆ ಇದು ರಾಜಸವಾದ ಬುದ್ಧಿ. ಅದಕ್ಕೆ ಹೇಳ್ತಾನೆ ಅಯಥಾವತ್ ಪ್ರಜಾನಾತಿ ಅಂತ ಹೇಳಿದರೆ, ತಪ್ಪಿನಂತೆ ಅಂದರೆ ಸಂಶಯಾತ್ಮಕವಾಗಿ ತಿಳ್ಕೊಳ್ತಾರೋ ಅಂತಹ ಬುದ್ಧಿ ಏನಿದೆ ಅದನ್ನು ರಾಜಸವಾದ ಬುದ್ಧಿ. ಇಂಥ ಬುದ್ಧಿ ಉಳ್ಳ ವ್ಯಕ್ತಿಗಳು ರಾಜಸವಾದ ವ್ಯಕ್ತಿಗಳು ಅಂತ ತಿಳ್ಕೋ ಅಂತ ಕೃಷ್ಣ ತಿಳಿಸ್ಕೊಂಡು ಹೋಗ್ತಾನೆ. ವಾಸ್ತವಿಕವಾಗಿ ಅದರಿಂದಾಗಿಯೇ ಒಂದು ವಿಷಯದಲ್ಲಿ ನಮಗೆ ಸಂಶಯ ಇದ್ದರೂ ಕೂಡ ಅದು ಫಲಿತಾಂಶಕ್ಕೆ ಕಾರಣ ಆಗುವುದಿಲ್ಲ. ಒಬ್ಬ ವಿದ್ಯಾರ್ಥಿ ಪರೀಕ್ಷೆಯಲ್ಲಿ ಉತ್ತರ ಬರೀಬೇಕಾದರೆ ಕನ್ಫ್ಯೂಷನಿಂದ ಕೂಡ್ಕೊಂಡಿದ್ದ ಅಂತ ಹೇಳಿದರೆ, ನಾನು ಹಾಗೆ ಬರೆಯೋದಾ ಹೀಗೆ ಬರೆಯೋದಾ, ಆ ಉತ್ತರವ ಈ ಉತ್ತರವ, ಈ ರೀತಿ ಕೂತಿದ್ದ ಅಂತ ಹೇಳಿದರೆ ಮೊದಲನೇದಾಗಿ ಅವನಿಗೆ ಉತ್ತರ ಬರೀಲಿಕ್ಕೂ ಗೊತ್ತಾಗೋಲ್ಲ. ಯಾಕಂತ ಹೇಳಿದ್ರೆ ಅವನು ಆ ಕನ್ಫ್ಯೂಷನಲ್ಲೇ ಸಮಯವನ್ನು ತೆಗೆದು ಬಿಡ್ತಾನೆ. ಇರುವುದು 3 ಗಂಟೆ ಎಕ್ಸಾಮಿನೇಷನ್ ಬರೀಲಿಕ್ಕೆ, ಇವನಿಗೆ ಹಾದೋ ಉತ್ತರ ಈ ಉತ್ತರವೋ, ಯಾಕಂತ ಹೇಳಿದ್ರೆ ಗಟ್ಟಿ ಇಲ್ಲ. ಇನ್ನು ಬರೀಲಿಕ್ಕೆ ಶುರು ಮಾಡಿದರೂ ಕೂಡ ಇವನು ತಪ್ಪಾಗೆ ಬರೀತಾನೆ. ಆ ಕನ್ಫ್ಯೂಷನಿಂದ ಆ ಪ್ರಶ್ನೆಗೆ ಈ ಉತ್ತರ ಬರೆದಿರ್ತಾನೆ, ಅಥವಾ ಯಾವುದೋ ಉತ್ತರ ಬರೆದಿರ್ತಾನೆ, ಹೀಗೆ ಅವನು ತಪ್ಪೇವಾಗಿರ್ತಾನೆ, ಅಥವಾ ಅರ್ಧಂಬರ್ಧ ಸೇರಿಸಿ ಬರೆದಿರ್ತಾನೆ. ಹೀಗೆ ಈ ರಾಜಸವಾದ ಬುದ್ಧಿ ಏನಿದೆ ಇದು ಉಪಯೋಗಕ್ಕೆ ಬರೋಲ್ಲ. ಮತ್ತೇನಂತ ಹೇಳಿದ್ರೆ ಇದು ಕಷ್ಟದಲ್ಲೇ ಸಿಲುಕಿಸುವಂಥದ್ದು ಮನುಷ್ಯನನ್ನು. ಏನೋ ಸ್ವಲ್ಪ ಮಟ್ಟಿಗೆ ಸುಖ ಸಿಕ್ಕಿದಾಗ ಆದರೂ ಕೂಡ ಕಡೆಗೆ ಕಷ್ಟದಲ್ಲೇ ಸಿಲುಕಿಸುವಂಥದ್ದು ಈ ರಾಜಸವಾದ ಬುದ್ಧಿ. ಈ ರಾಜಸವಾದ ಬುದ್ಧಿಯಿಂದ ಇವರ ನಿರ್ಧಾರವೂ ಕೂಡ ರಾಜಸವಾಗೇ ಇರ್ತದೆ. ಅಂದರೆ ಇಂತಹ ರಾಜಸವಾದ ಬುದ್ಧಿ ಉಳ್ಳವರಿಗೆ ಗಟ್ಟಿ ನಿರ್ಧಾರ ತಗೊಳ್ಳಿಕ್ಕಾಗೋಲ್ಲ ಜೀವನದಲ್ಲಿ. ಮತ್ತೇನೆಂದರೆ ಇವರ ನಿರ್ಧಾರದಲ್ಲಿ ಚಂಚಲತೆ ಇರ್ತದೆ,
ಕನ್ಫ್ಯೂಷನ್ ಇರ್ತದೆ. ಅದಕ್ಕೆ ನಾವು ಹೇಳ್ತಾರಲ್ಲ, ಅಯ್ಯೋ ಅವರ ನಂಬಲಿಕ್ಕೆ ಬರಲ್ಲ ಬಿಡಿ ಅಂತ. ಯಾಕಂತ ಹೇಳಿದ್ರೆ ಅವ್ರು ಇವತ್ತೇನೋ ಒಂಥರ ಮಾತಾಡ್ತಾರೆ, ಇವತ್ತೇನೋ ಒಂಥರ ಹೋಗ್ತಾರೆ, ನಾಳೆ ಬೇರೆನೇ ಅವರು ಮಾಡೋದು. ಕಾರಣ ಏನು ಅಂತ ಹೇಳಿದ್ರೆ ಅವರಿಗೆ ಒಳಗೆ ಗಟ್ಟಿ ಇಲ್ಲ, ಅದು ರಾಜಸವಾದ ಬುದ್ಧಿ. ಅದರಿಂದಾಗಿ ಒಳಗೆ ಕನ್ಫರ್ಮ್ ಇಲ್ಲ, ಒಳಗೆ ಗಟ್ಟಿತನ ಇಲ್ಲ. ಇನ್ನು ತಾಮಸವಾದ ಬುದ್ಧಿಯಾಗಿರ್ತದೆ. ಅದನ್ನು ಹೇಳ್ತಾನೆ, ಅಧರ್ಮಂ ಧರ್ಮಮಿತಿಯ ಮನ್ಯತೆ ತಮಸಾವೃತ ಸರ್ವಾರ್ಥಾನ್ ವಿಪರೀತಾನ್ಶ್ಚ ಬುದ್ಧಿ ಸಾ ಪಾರ್ಥ ತಾಮಸಿ. ಮತ್ತೆ ಪಾರ್ಥ ಅಂತ ಕರೆದೇ ಹೇಳ್ತಾ ಇದ್ದಾನೆ. ಹೇ ಪಾರ್ಥನೇ, ಯಾಕೆ ಪಾರ್ಥ ಅಂತ ಹೇಳ್ತಾ ಇದ್ದಾನೆಂದರೆ ಅದೇ ನಾವಿಂದ ಹೇಳಿದಾಗ ಪೃಥಕ್ತ್ವೇನ ಜಾನಾತಿ, ಪ್ರತ್ಯೇಕವಾಗಿ ಅಂತ ತಿಳ್ಕೊಳ್ಳುವವನು. ಅಂದರೆ ನೀನು ಯಾವತ್ತೂ ಕೂಡ ತಾಮಸವಾದ ಬುದ್ಧಿಯನ್ನು ಸಾತ್ವಿಕ ಬುದ್ಧಿಯೊಟ್ಟಿಗೆ ಬೆರೆಸ್ಲಿಕ್ಕೆ ಹೋಗುವುದಿಲ್ಲ. ಅದರಿಂದಾಗಿಯೇ ನೀನು ಪಾರ್ಥ. ಸಾತ್ವಿಕ ಬುದ್ಧಿ ಬೇರೆಯೇ, ತಾಮಸವಾದ ಬುದ್ಧಿ ಬೇರೆಯೇ, ಆ ರೀತಿ ತಿಳ್ಕೊಂಡವನು ನೀನು. ಅದರಿಂದಾಗಿ ನಾನು ನೆನಪು ಮಾಡಲಿಕ್ಕೆ ಹೇಳ್ತಾ ಇದ್ದೇನೆ. ಏನು ಅಂತ ಹೇಳಿದರೆ, ಯಾವ ಬುದ್ಧಿ ತಾಮಸವಾದ ಬುದ್ಧಿ ಯಾವಾಗ ಆಗತ್ತೆ ಅಂತ ಹೇಳಿದರೆ, ಮೊದಲನೇದಾಗಿ ತಮಸಾವೃತ. ಆ ಬುದ್ಧಿಯಲ್ಲಿ ತಮೋಗುಣ ಚೆನ್ನಾಗಿ ಮುತ್ಕೊಂಡ್ಬಿಟ್ಟಿರ್ತದೆ. ಅಂದರೆ ಈ ತಮೋಗುಣದಿಂದ ಸಂಪೂರ್ಣ ಆವರಿಸಲ್ಪಟ್ಟ ಬುದ್ಧಿ ಅದು. ಅಂತೇಳಿದ್ರೆ ತಮೋ ಗುಣ ಅಂತ ಹೇಳಿದ್ರೇ ಕಪ್ಪು, ವಿಷದಿಂದ ತುಂಬಿಕೊಂಡಂಥ ಬುದ್ಧಿ. ಅದರಿಂದ ಏನಂತ ಹೇಳಿದ್ರೆ ಒಳಗೆ ಇರುವುದೆಲ್ಲ ದಡ್ಡತನವೇ, ಅದೇ ಅಜ್ಞಾನದಿಂದ ಕೂಡಿಕೊಂಡಿರುವ ಬುದ್ಧಿ, ಅಥವಾ ವಿಪರೀತ ಜ್ಞಾನದಿಂದ ತಪ್ಪು ತಿಳುವಳಿಕೆ, ಅದರಿಂದಲೇ ಕೂಡಿಕೊಂಡಿರೋದು ಈ ಬುದ್ಧಿ. ಅದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಯಾವತ್ತೂ ಹಾಗೆ ಅಲ್ವಾ, ಇವಾಗ ಹಾಲಿನ ಉಪಯೋಗಕ್ಕೆ ಯಾವಾಗ ಬರುತ್ತೆ ಅಂತ ಹೇಳಿದರೆ, ಅದರಲ್ಲಿ ಯಾವುದೇ ಬೆರಕೆ ಆಗದೇ ಇದ್ದರೆ, ಶುದ್ಧವಾಗಿತ್ತು ಅಂತ ಹೇಳಿದರೆ ಅದೇ ಹಾಲು. ಆ ಹಾಲಿಗೆ ವಿಷ ಸೇರಿಬಿಡ್ತು ಅಂತ ಹೇಳಿದರೆ ಮತ್ತೆ ಹಾಲಿನ ಉಪಯೋಗಕ್ಕೆ ಬರ್ತದೆ ಅದು. ಯಾವತ್ತೂ ಹಾಲಿನ ಉಪಯೋಗಕ್ಕೆ ಬರುವುದೇ ಇಲ್ಲ ಅದು. ಮತ್ತೇನೆಂದರೆ ವಿಷದ ಉಪಯೋಗಕ್ಕೆ ಬರೋದು. ಆ ಹಾಲನ್ನು ವಿಷವನ್ನಾಗಿ ಬಳಸ್ಬೋದೇ ಹೊರತು ಹಾಲನ್ನಾಗಿ ಬಳಸಲಿಕ್ಕಾಗಲ್ಲ. ಹಾಗೆಯೇ ಆ ಬುದ್ಧಿ ಈ ತಮೋಗುಣದ ವಿಷದಿಂದ ಬೆರೆಯಲ್ಪಟ್ಟಿತು ಅಂತ ಹೇಳಿದರೆ ಅವಾಗ ಹೇಗಾಗತ್ತೆ ಅಂದರೆ, ಅಧರ್ಮಂ ಧರ್ಮ ಇತಿ ಯಾ ಮನ್ಯತೆ. ಯಾವ ಬುದ್ಧಿ ಅಧರ್ಮವನ್ನೇ ಧರ್ಮ ಅಂತ ತಿಳ್ಕೊಳ್ತದೆ. ಅಂದರೆ ಇಲ್ಲಿ ಕನ್ಫ್ಯೂಷನ್ ಇಲ್ಲ. ನಾವಿಲ್ಲಿ ತಿಳ್ಕೊಳ್ಬೇಕಾದದ್ದೇನೆಂದರೆ, ಸಾತ್ವಿಕವಾದ ವ್ಯಕ್ತಿಗೂ ಕೂಡ ಕನ್ಫರ್ಮ್ ನಾಲೆಡ್ಜ್, ತಾಮಸವಾದ ವ್ಯಕ್ತಿಗೂ ಕೂಡ ಕನ್ಫರ್ಮ್ ನಾಲೆಡ್ಜ್. ಅಂದರೆ ಇಬ್ಬರಿಗೂ ಕೂಡ ಗಟ್ಟಿಯಾದ ನಿರ್ಧಾರ. ಆದರೆ ಏನು ಅಂತ ಹೇಳಿದರೆ, ಸಾತ್ವಿಕವಾದ ಬುದ್ಧಿ ಉಳ್ಳವನಿಗೆ ಧರ್ಮವನ್ನು ಧರ್ಮ ಅಂತಲೇ ತಿಳ್ಕೊಳ್ತಾನೆ, ಅಧರ್ಮವನ್ನು ಅಧರ್ಮ ಅಂತಲೇ ತಿಳ್ಕೊಳ್ತಾನೆ. ಅಂದರೆ ಕರೆಕ್ಟಾಗಿ ತಿಳ್ಕೊಳ್ತಾನೆ, ತಪ್ಪಾಗಿ ತಿಳ್ಕೊಳ್ಳಲ್ಲ. ಆದರೆ ಇವನು ಸಂಪೂರ್ಣ ವಿರುದ್ಧ. ಯಾವುದು ಅಧರ್ಮ ಇದೆಯೋ ಅಧರ್ಮವನ್ನೇ ಧರ್ಮ ಅಂತ ತಿಳ್ಕೊಳ್ತಾನೆ, ಯಾವುದು ಧರ್ಮ ಇದೆಯೋ ಅದನ್ನೇ ಅಧರ್ಮ ಅಂತ ತಿಳ್ಕೊಳ್ತಾನೆ. ಈ ವಿಷಯದಲ್ಲಿ ಕನ್ಫರ್ಮ್ ಅವನಿಗೆ. ಯಾವ ರೀತಿ ನಾವಿವತ್ತು ಭಯೋತ್ಪಾದಕರನ್ನು ನೋಡ್ತೇವಲ್ವ, ಇನ್ನೊಬ್ಬನನ್ನು ಕೊಲ್ಲುವುದೇ ನನಗೆ ಮುಕ್ತಿಗೆ ಮಾರ್ಗ, ನಾನು ಸ್ವರ್ಗಕ್ಕೆ ಹೋಗ್ಬಿಡ್ತೇನೆ ಅಂದರೆ ಒಳಗೆ ಅಷ್ಟು ಗಟ್ಟಿ. ದುರ್ಯೋಧನಾದಿಗಳಿದ್ದ ಹಾಗೆ. ದುರ್ಯೋಧನಾದಿಗಳು ತಿಳ್ಕೊಂಡಿದ್ದೇನು ಅಂತ ಹೇಳಿದರೆ, ಪಾಂಡವರನ್ನು ದ್ವೇಷ ಮಾಡಿ, ಕೃಷ್ಣನನ್ನು ದ್ವೇಷ ಮಾಡಿಯೇ ನಮ್ಗೆ ಒಳ್ಳೆಯದಾಗತ್ತೆ. ಜರಾಸಂಧ ಮುಂತಾದವರೆಲ್ಲ ಎಣಿಸಿದ್ದೆ ಹಾಗೆ, ಕೃಷ್ಣನನ್ನು ದ್ವೇಷ ಮಾಡಿದ್ರೇ ನಮ್ಮ ಮೋಕ್ಷ ಅಂತ, ಇದರ ಮೋಕ್ಷವೇ ಆಗೋಲ್ಲ ಅಂತ ನೀವು ಹೇಳಿದರೂ ಅರ್ಥ ಆಗೋಲ್ಲ ಇವರಿಗೆ. ಇದೇ ದುರ್ಯೋಧನನಿಗೆ ಕೃಷ್ಣ ಬಂದು ಉಪದೇಶ ಕೊಟ್ಟ, ತಾನಾಗಿ ಬಂದು ಉಪದೇಶ ಕೊಟ್ಟ. ಪರಶುರಾಮ ದೇವರು ಉಪದೇಶ ಕೊಟ್ಟರು, ಧೃತರಾಷ್ಟ್ರ ಉಪದೇಶ ಕೊಟ್ಟ. ಯಾರು ಉಪದೇಶ ಕೊಟ್ಟರೂ ಕೂಡ ಅವನದು ಒಂದೇ, ನಾನು ಹೀಗೆ ಹೋಗುದು, ನನ್ನ ಅಭಿಪ್ರಾಯ ಇದೇ ಸರಿಯಾದದ್ದು. ನಿಮಗೆ ಎಲ್ಲಿವರೆಗೆ ಅಂತ ಹೇಳಿದರೆ, ಹೋಗಲಿ ಬಿಡಿ, ಸಾಯುವುದ್ರೊಳಗೆ ಒಂದು ಸಲ ಆದರೂ ಬುದ್ಧಿ ಬರುತ್ತಾ? ನಾವು ಹೇಳ್ತೇವಲ್ವ, ಸಾಯುವುದ್ರೊಳಗೆ ಒಂದು ಸಲ ಆದರೂ ಬುದ್ಧಿ ಬಂದಿದ್ದರೆ ಚೆನ್ನಾಗಿತ್ತು ರೀ ನಮ್ಮ ಮಗನಿಗೆ. ಇಲ್ಲ, ಬರುವುದೇ ಇಲ್ಲ. ಈ ತಾಮಸವಾದ ಬುದ್ಧಿ ಎಲ್ಲಿವರೆಗೆ ಅಂದರೆ, ಇದಕ್ಕೆ ಮಹಾಭಾರತ ನಮಗೆ ಕೊಡುವ ಒಳ್ಳೆಯ ಸಾಕ್ಷಿಯೇ ದುರ್ಯೋಧನ. ಹೇಗೆ ಅಂತ ಹೇಳಿದರೆ, ಅವನು ಜೀವನದಲ್ಲಿ ಮಾಡಿದ್ದೆಲ್ಲವೂ ಅಧರ್ಮವೇ, ನಮಗೆ ಗೊತ್ತು. ಅಸೂಯೆ, ಹೊಟ್ಟೆ ಕಿಚ್ಚು, ಪಾಂಡವರ ಮೇಲೆ ಹೊಟ್ಟೆ ಕಿಚ್ಚು, ಸಣ್ಣಲ್ಲಿಂದಲೂ ಸಾಧಿಸಿದ್ದೇ ಅದನ್ನು. ಪಾಂಡವರ ಮೇಲೆ ಹೊಟ್ಟೆ ಕಿಚ್ಚು, ಅದರಿಂದಾಗಿ ದ್ವೇಷದಿಂದಾಗಿ ಅವರಿಗೆ ಮಾಡಬಾರದ್ದನ್ನು ಮಾಡುವುದು.
ಅವ್ರ ಮೇಲೆ ದ್ವೇಷ ಸಾಧಿಸುವುದು, ಅವರ ರಾಜ್ಯವನ್ನು ಕಸಿದುಕೊಂಡದ್ದು, ಪಾಂಡವರ ಪತ್ನಿ ದ್ರೌಪದಿಯನ್ನು ಅವಮಾನ ಮಾಡಿದ್ದು, ಮೋಸ ಮಾಡಿದ್ದು, ಇದೆಲ್ಲ ಮಾಡಿದ. ಇಷ್ಟೆಲ್ಲ ಮಾಡಿ ಸಾಯಬೇಕಾದರೆ ಅವನು ಹೇಳಿದ್ದೇನೆ, ತೊಡೆ ಮುರಿದು ಬಿದ್ದ. ಅದರ ನೋಡಿ, ಆ ಅನ್ಯಾಯದ ಫಲವಾಗಿ ಯುದ್ಧದಲ್ಲಿ ಹೀನಾಯವಾಗಿ ಸೋತು ಪಾಂಡವರಿಂದ ತೊಡೆ ಮುರಿದು ಬಿದ್ದಿದ್ದಾನೆ ರಣರಂಗದಲ್ಲಿ. ನರಿನಾಯಿಗಳು ಮೂಸ್ತಾ ಇದೆ ಅವನ ದೇಹವನ್ನು. ಅಂಥ ಪರಿಸ್ಥಿತಿಯಲ್ಲಿ ಕೃಷ್ಣ ಬಂದರೆ ಕೃಷ್ಣನನ್ನು ಕುರಿತು ಹೇಳುವುದೇನು? ನೀನೇ ಪಾಪಿ ಅಂತ. ನೀನು ಪಾಪಿ, ನಾನು ಪುಣ್ಯಾತ್ಮ. ನೋಡು, ನನ್ನ ಜೀವನದಲ್ಲಿ ನಾನು ಏನು ಸುಖ ಅನುಭವಿಸಬೇಕಿತ್ತೋ ಎಲ್ಲ ಅನುಭವಿಸಿ ಆಯಿತು. ನಾನು ಎಣಿಸಿದ್ದನ್ನೆಲ್ಲ ನಾನು ಅನುಭವಿಸಿದ್ದೇನೆ. ಕೃಷ್ಣ, ನೀನು ಪಾಪಿ. ಯಾಕೆಂತೇಳಿದರೆ ಒಂದು ಕುಟುಂಬದಲ್ಲಿ ಯುದ್ಧವನ್ನು ಹುಟ್ಟಿ ಹಾಕಿದವನು ನೀನು ಬರದೇ ಇದ್ದರೆ ನಮಗೆ ಒಂದೇ ಕುಟುಂಬದಲ್ಲಿ ಯುದ್ಧವಾಗ್ತಾನೇ ಇರಲಿಲ್ಲ. ಹೀಗೆ ಕೃಷ್ಣನಿಗೆ ಬೈದು ನಾನು ಚೆನ್ನಾಗಿದ್ದವನು, ನಾನು ಧಾರ್ಮಿಕ, ನೋಡಿ ಹೀಗೆ ಹೇಳಿ ಧರ್ಮರಾಜನಿಗೆ, ಧರ್ಮರಾಜ ನಾನು ರಾಜ್ಯ ಕೊಟ್ಟಿದ್ದೇನೆ ತಗೋ. ನಾನು ಎಲ್ಲರಿಂದ ಕೂಡಿಕೊಂಡು, ಗುರುಗಳಿಂದ, ಅಜ್ಜನಿಂದ, ನನ್ನ ಬಂಧು ಬಾಂಧವರಿಂದ ಕೂಡಿಕೊಂಡು ಸುಖವಾಗಿ ಸಮೃದ್ಧವಾಗಿ ರಾಜ್ಯಭಾರವನ್ನು ನಾನು ಆಳಿದೆ, ಸುಖ ಸಮೃದ್ಧಿಯಿಂದ ಬಾಳಿದೆ. ನೀನು ಯಾರೂ ಇಲ್ಲ, ಎಲ್ಲರೂ ಸತ್ತೋಗಿದ್ದಾರೆ. ಬಂಧು ಬಾಂಧವರಿಲ್ಲದ, ಗುರು ಹಿರಿಯರಿಲ್ಲದ, ಸುಖ ಇಲ್ಲದ, ರಕ್ತದಿಂದ ತೊಯ್ದ ಸಾಮ್ರಾಜ್ಯವನ್ನು ಅನುಭವಿಸಿ ನೀನು. ನೋಡಿ ಹೀಗೆ ಹೇಳಿ ಸಾಯ್ತಾನು ದುರ್ಯೋಧನ. ಅಂದರೆ ನಾನು ಮಾಡಿದ್ದೇ ಸರಿ. ಅಂದರೆ ಸಾಯುವುದರೊಳಗೆ ಒಂದು ಸಲ ಬುದ್ಧಿ ಬರ್ತದ, ಬರುವುದೇ ಇಲ್ಲ. ಬಂದಿದ್ದರೆ ಅವನು ತಾಮಸ ಬುದ್ಧಿ ಉಳ್ಳವನಾಗ್ತಾ ಇರಲಿಲ್ಲ. ನಾವು ನೋಡ್ತೇವಲ್ವ, ಹಿರಣ್ಯಕಶಿಪು ಇರ್ಬೋದು, ಕಂಸ ಇರ್ಬೋದು, ಈ ಎಲ್ಲ ದುಷ್ಟರುಗಳು ಕೂಡ ಜೀವನದಲ್ಲಿ ಸೋಲ್ತಾರೆ. ಎಣಿಸಿದ್ದು ಏನೂ ಆಗೋಲ್ಲ. ಬುದ್ಧಿ ಬರುತ್ತಾ? ಬರಲ್ಲ. ಯಾಕಂತೇಳಿದರೆ ಒಳಗೆ ಯಾವುದು ಅಧರ್ಮವೋ ಅದೇ ಧರ್ಮ, ನಾವು ಮಾಡಲೇಬೇಕಾದ್ದು, ನಾವು ಮಾಡ್ತಾ ಇರೋದು ಕರೆಕ್ಟು, ಗಟ್ಟಿ ಕೂತ್ಬಿಟ್ಟಿರ್ತದೆ. ನಿಜವಾಗ್ಲೂ ಕೂಡ ಯಾವುದು ಧರ್ಮ ಅದನ್ನು ಅಧರ್ಮ ಅಂತ ತಿಳ್ಕೊಂಡಿರ್ತಾರೆ. ನೋಡಿ, ಇದು ಆಶ್ಚರ್ಯ. ಅದನ್ನು ಅಧರ್ಮ ಅಂತ ತಿಳ್ಕೊಂಡಿರ್ತಾರೆ. ಅಂದರೆ ಇವಾಗ ದುರ್ಯೋಧನಾದಿಗಳಿಗೆ ಏನು ಅಂತ ಹೇಳಿದರೆ, ಇವಾಗ ಧರ್ಮರಾಜಾದಿಗಳಂತಹ ಪಾಂಡವರನ್ನು ಪ್ರೀತಿ ಮಾಡುವುದು, ಅವರಿಗೆ ಗೌರವ ಕೊಡುವುದು ಅದು ಅಧರ್ಮ ಅಂತ, ಅದನ್ನು ಮಾಡಬಾರ್ದು ಅಂತ. ಕೃಷ್ಣನಲ್ಲಿ ಭಕ್ತಿ ಮಾಡಬಾರ್ದು, ಅದು ಅಧರ್ಮ. ನೋಡಿ, ಈ ರೀತಿ ಮೆಂಟ್ಯಾಲಿಟಿ ಉಳ್ಳವರು, ಇಂತಹ ಬುದ್ಧಿ ಉಳ್ಳವರು ಇವತ್ತು ನಾವು ನೋಡ್ತೇವಲ್ಲ ಬುದ್ಧಿಜೀವಿಗಳು ಅಂತ. ಅವರಿಗೆ ಏನು ಅಂತ ಹೇಳಿದರೆ, ನಾವು ಭಗವದ್ಗೀತೆಯನ್ನು ಒಪ್ಕೊಳ್ತೇವೆ, ದೇವರನ್ನು ಒಪ್ಕೊಳ್ತೇವೆ, ನಮ್ಮ ಧಾರ್ಮಿಕ ಆಚರಣೆಗಳು ಅಂದರೆ ಸನಾತನ ಧರ್ಮದಲ್ಲಿ ಹಿಂದಿನಿಂದ ಬಂದ ಆಚರಣೆಗಳೇನಿದೆ ಅದನ್ನು ನಾವು ಒಪ್ಕೊಳ್ತೇವೆ, ಆ ರೀತಿ ನಾವು ಮಾಡ್ತೇವೆ ಅಂತ ಹೇಳಿದರೆ ತಪ್ಪದು. ನಿಮಗೆ ಎಲ್ಲಿವರೆಗೆ ಅಂದರೆ, ಒಬ್ಬ ವ್ಯಕ್ತಿ ಒಂದು ನಾಮವನ್ನು ಹಾಕಿಕೊಂಡು ಹೋಗ್ತಾನೆ ಅಂದರೆ ತಪ್ಪದು. ಅದು ಸರಿಯಲ್ಲ. ನೀನು ಒಬ್ಬ ಡಾಕ್ಟ್ರಾಗಿ ಇಷ್ಟೆಲ್ಲ ಹೈಯರ್ ಸ್ಟಡಿ ಮಾಡಿದವನಾಗಿ ಮೂಢನಂಬಿಕೆಯಿಂದ ಕೂಡ್ಕೊಂಡು, ಅಂದರೆ ಈ ನಾವು ಹಣೆಗೆ ಯಾವುದೇ ಒಂದು ಊರ್ಧ್ವ ಪುಂಡ್ರವನ್ನು ಅಥವಾ ನಾಮವನ್ನು ಧರಿಸುವುದು ಅದು ಮೂಢನಂಬಿಕೆ. ಅದೇ ರೀತಿ ಯಾರಾದರೂ ದೇವರ ಬಗ್ಗೆ ಮಾತಾಡ್ತಾನೆ ಅಂದರೆ ಮೂಢನಂಬಿಕೆ. ಯಾರಾದರೂ ಧರ್ಮಾಚರಣೆ ಮಾಡ್ತಾನೆ ಮೂಢನಂಬಿಕೆ. ಈ ಶಾಸ್ತ್ರಗಳಲ್ಲಿ ವೇದದಲ್ಲಿರುವುದು ಮೂಢನಂಬಿಕೆ. ಹೀಗೆ ತಿಳಿದುಕೊಂಡು ಜೀವನದಲ್ಲಿ ಯಾರು ಬದುಕುತ್ತಾ ಇರ್ತಾರೆ ಅವರಿಂಥ ತಾಮಸ ಬುದ್ಧಿ ಉಳ್ಳವರು. ಯಾಕಂದರೆ ಅವರು ಅದನ್ನು ಗಟ್ಟಿ ಮಾಡ್ಕೊಂಡು ಕೂತವರು. ಅವ್ರೇನು ನಂಬ್ಕೊಂಡಿದ್ದಾರೆ ನಿಜವಾಗಲೂ ಅದೇ ಮೂಢನಂಬಿಕೆ. ಅದನ್ನು ನಿಜವಾದ ನಾಲೆಡ್ಜ್ ಅಂತ ತಿಳ್ಕೊಂಡವರು, ಉಪಯೋಗಕ್ಕೆ ಬರದೇ ಇದ್ದದನ್ನು. ಅಂದರೆ ಹೀಗೆ ಅಧರ್ಮಂ ಧರ್ಮ ಇತಿಯ ಮನ್ಯತೆ ತಮಸಾವೃತ. ಕಾರಣ ಏನು ಅಂತ ಹೇಳಿದರೆ, ಅವರು ಅಜ್ಞಾನದೆಂದು ತುಂಬಿಕೊಂಡ ಬುದ್ಧಿ ಅದು. ಅದಕ್ಕೆ ನೀವು ಹೇಳಿದರೂ ಅರ್ಥ ಆಗೋಲ್ಲ, ಅದು ಹೇಳಿದರೂ ಅರ್ಥ ಆಗೋಲ್ಲ, ಸರಿ ಮಾಡಲಿಕ್ಕೆ ಆಗೋಲ್ಲ. ಅದನ್ನು ಯಾವ ರೀತಿ ಹಾಲಿಗೆ ವಿಷ ಬೆರೆತು ಹೋಯಿತು ಅಂತ ಹೇಳಿದ ಮೇಲೆ ಆ ಹಾಲನ್ನು ಸರಿಪಡಿಸ್ಲಿಕ್ಕಾಗತ್ತಾ? ಆಗೋದಿಲ್ಲ. ಮತ್ತೇನೆಂದರೆ ಅದು ಚೆಲ್ಲಲಿಕ್ಕೆ ಇರುವ ಹಾಲು. ಹಾಗೆ ಇಂಥ ವ್ಯಕ್ತಿಯು ನಾಶ ಆಗಲಿಕ್ಕೆ ಇರುವಂಥವ್ರು ಇವರು. ಸರ್ವಾರ್ಥಾನ್ ವಿಪರೀತಾಂಶ್ಚ. ಇಷ್ಟು ಮಾತ್ರ ಅಲ್ಲ, ಇವರಿಗೆ ಎಲ್ಲವೂ ವಿರುದ್ಧವಾಗಿ ಅರ್ಥ ಆಗುವುದು. ಅಂದರೆ ನೆಗೆಟಿವ್. ಇವರ ಒಳಗೆ ಕೂತಿರುವುದೇ ನೆಗೆಟಿವ್ ಥಾಟ್ಸ್. ಇವ್ರಿಗೆ ಯಾವುದೂ ಸರಿಯಾಗಿ ಅರ್ಥ ಆಗೋಲ್ಲ. ಇದು ಯಾವಾಗ ಅಂದರೆ ಸಂಪೂರ್ಣ ತಾಮಸವಾದ ಬುದ್ಧಿ ಇದ್ದರೆ ಅವನಿಗೆಲ್ಲವೂ ತಪ್ಪಾಗೇ ಅರ್ಥ ಆಗೋದು, ಒಂದೂ ಸರಿಯಾಗಿ ಅರ್ಥ ಆಗೋಲ್ಲ. ಪ್ರತಿಯೊಂದು ಕಡೆಯೂ ತಪ್ಪೇ, ಪ್ರತಿಯೊಬ್ಬರು ತಪ್ಪೇ ಅವನಿಗೆ ಕಾಣೋದು. ಅದಕ್ಕೇನು ಅಂದರೆ ಅವನಿಗೆ ಎಲ್ಲಿಗೆ ಹೋಗಲಿ ಅಂದರೆ ನೋಡಿ, ತಾಮಸವಾದ ಬುದ್ಧಿ ಇದ್ದಾಗ ನಾವು ಹೇಗೆ ತಿಳ್ಕೊಳ್ಬೋದು ಅಂತ ಹೇಳಿದರೆ, ಇಂಥ ವ್ಯಕ್ತಿಗಳು ಎಲ್ಲೂ ಹೋದರೂ ಕೂಡ ಅವರಿಗೆ ಮೊದಲು ಕಾಣೋದು ಅಲ್ಲಿ ದೋಷವೇ. ಒಳ್ಳೇದು ಕಾಣಲ್ಲ, ಅವರಿಗೆ ಕೆಟ್ಟದ್ದೇ ಕಾಣೋದು. ಮತ್ತು ಪ್ರತಿಯೊಬ್ಬ ವ್ಯಕ್ತಿಯನ್ನು ಅವನು ಕೆಟ್ಟವನನ್ನಾಗಿ ನೋಡೋದು. ಯಾರನ್ನು ನಂಬಲ್ಲ ಅವರು.
ಯಾವ ವ್ಯಕ್ತಿಯನ್ನು ನಂಬೋದಿಲ್ಲ. ಕಾರಣ ಏನಂತ ಹೇಳಿದರೆ ಅವರಿಗೆ ಒಳಗೆ ಅದಿಲ್ವೇ ಇಲ್ಲ. ಎಲ್ಲವನ್ನು ತಪ್ಪಾಗಿ ಅರ್ಥ ಮಾಡ್ಕೊಳ್ಳೋದು ಅವರು. ಎಲ್ಲ ಕಡೆಯೂ ಸಂಶಯವೇ, ಎಲ್ಲರಲ್ಲೂ ಸಂಶಯವೇ ಅವರಿಗೆ. ಯಾಕಂತ ಹೇಳಿದರೆ ಒಳಗಿನಿಂದ ನಂಬಿಕೆಯೇ ಇಲ್ಲ. ಮತ್ತೇನೆಂದರೆ ಜೀವನದಲ್ಲಿ ಸುಖ ಇಲ್ಲ. ಕಾರಣ ಯಾಕೆ ಸುಖ ಇಲ್ಲ ಅಂತ ಹೇಳಿದರೆ ನೆಗೆಟಿವ್. ಈ ನೆಗೆಟಿವ್ ಥಾಟ್ಸೇ ಒಳಗೆ ಕೂಡ್ಕೊಂಡಿರೋದು. ದುರ್ಯೋಧನ ನಿಜವಾಗಲೂ ಜೀವನದಲ್ಲಿ ಒಂದು ದಿನ ಒಂದು ಕ್ಷಣ ಅಂದರೆ ಸುಖ ಪಟ್ಲೇ ಇಲ್ಲ. ಕಾರಣ ಏನು ಅಂತ ಹೇಳಿದರೆ ಅವನಿಗೆ ಎಲ್ಲ ತಪ್ಪೇ ಅರ್ಥ ಆಗ್ತಾ ಇದ್ದದ್ದು. ನಿಜವಾಗಲೂ ಕೂಡ ಪಾಂಡವರು ಒಳ್ಳೆಯವರು. ಭೀಷ್ಮಾಚಾರ್ಯರು ದ್ರೋಣರೆಲ್ಲ ಹೇಳಿದಾಗ ನೀನು ಪಾಂಡವರೊಟ್ಟಿಗೆ ಸಂಧಾನ ಮಾಡ್ಕೋ, ಅವರೊಟ್ಟಿಗೆ ಗೆಳೆತನ ಮಾಡ್ಕೋ, ನೀನು ಚೆನ್ನಾಗಿರಬಹುದು. ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ, ನೋಡಪ್ಪ ನೀವು ದುರ್ಯೋಧನಾದಿಗಳು ಒಂದು ಕಾಡಿದ್ದ ಹಾಗೆ. ಆ ಕಾಡು ಬದುಕಬೇಕು ಅಂದರೆ ಸಿಂಹಗಳು ಬೇಕು. ಯಾಕಂದರೆ ಸಿಂಹ ಇದೆ ಅಂತ ಹೇಳಿದರೆ ಆ ಕಾಡಿಗೆ ಯಾರೂ ಬರಲ್ಲ, ಮರ ಕಡಿಯಲ್ಲ. ಹಾಗೆ ಪಾಂಡವರು 5 ಮಂದಿ ಸಿಂಹಗಳಿದ್ದಾಗೆ, ನೀವು ಒಂದು ಕಾಡಿದ್ದ ಹಾಗೆ. ಅದಕ್ಕೋಸ್ಕರ ಆ ಸಿಂಹಗಳನ್ನು ನಿಮ್ಮೊಟ್ಟಿಗೆ ಇಟ್ಕೊಳ್ಳಿ, ಆವಾಗ ಈ ಕಾಡು ಸುರಕ್ಷಿತವಾಗಿರ್ತದೆ. ಒಳ್ಳೆಯ ಉದಾಹರಣೆಯನ್ನು ಕೊಡ್ತಾರೆ. ಅವುಗಳಿಗೆ ಅರ್ಥವೇ ಆಗೋಲ್ಲ, ದುರ್ಯೋಧನಾದಿಗಳಿಗೆ ಅರ್ಥವೇ ಆಗೋಲ್ಲ. ಅವರಿಗೆ ಬೇರೆಯೇ ವಿಪರೀತವಾಗಿ ಈ ರೀತಿ ಯಾರು ಹೇಳ್ತಾರೆ, ಹೇಳಿದ ಕೂಡಲೇ ಭೀಷ್ಮ ದ್ರೋಣಾದಿಗಳೆಲ್ಲ ಪಾಂಡವರ ಪಕ್ಷ. ನೋಡಿ, ಅರ್ಥ ಆಗೋದು ನಿಜವಾಗಲೂ ನಮ್ಮ ಹೇಳಿಕೆಗೆ ಹೇಳ್ತಾ ಇದ್ದಾರೆ, ನಮ್ಮ ಒಳ್ಳೆಯದಕ್ಕೆ ಹೇಳ್ತಾ ಇದ್ದಾರೆ, ಅರ್ಥವೇ ಆಗೋಲ್ಲ. ಮತ್ತೇನೆಂದರೆ ಪಾಂಡವರ ಪಕ್ಷ, ವಿದುರ ಅವರು ಪಾಂಡವರ ಪಕ್ಷಪಾತಿ. ಹೀಗೆ ಅರ್ಥ ಮಾಡ್ಕೊಳ್ಳೋದು ಅಂದರೆ ಹೀಗೆ ವಿಪರೀತವಾಗಿ ಎಲ್ಲವೂ ಅರ್ಥ ಆಗುವಂಥದ್ದು. ಅಂತಹ ಬುದ್ಧಿ ಏನಿದೆ ಅದು ತಾಮಸವಾದ ಬುದ್ಧಿ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಯಾಕೆ ಇದನ್ನು ಹೇಳ್ತಾನೆ? ಹಿಂದೆಯೇ ಹೇಳಿದ್ದಾನೆ, ನಾನು ನಿನಗೆ ಪ್ರತ್ಯೇಕವಾಗಿ ಹೇಳ್ತೇನೆ. ಯಾಕಂತ ಹೇಳಿದ್ರೆ ಈ ಪ್ರತ್ಯೇಕವಾಗಿಯೇ ನೀನು ತಿಳ್ಕೊ. ಇವಾಗ ತಾಮಸವಾದ ಬುದ್ಧಿ ಅದು ಹೇಗಿದೆ, ನನ್ನೊಳಗಿದೆಯಾ? ಅದು ಯೋಚನೆಯನ್ನು ಮಾಡು. ಇತ್ತು ಅಂತ ಹೇಳಿದರೆ ಬಿಡಲಿಕ್ಕೆ ನಾವು ಪ್ರಯತ್ನ ಪಡಬೇಕು. ಅಂದರೆ ಸ್ವಾಭಾವಿಕವಾಗಿ ಈ ತಾಮಸ ಬುದ್ಧಿ ಇದ್ದರೆ ಏನೂ ಮಾಡಲಿಕ್ಕಾಗೋಲ್ಲ. ಆದರೆ ಕೆಲವು ಸಲ ಏನಾಗುತ್ತೆ ಅಂದರೆ ಪ್ರಾಭಾವಿಕವಾಗಿ ಯಾರೋ ಕೆಟ್ಟವರ ಇನ್ಫ್ಲೂಯೆನ್ಸಿಂದ, ಕೆಟ್ಟವರ ಪ್ರಭಾವದಿಂದಾಗಿ ನಮಗೆ ಇಂಥ ತಾಮಸವಾದ ಬುದ್ಧಿ ಬರಲಿಕ್ಕೆ ಸಾಧ್ಯತೆ ಉಂಟು. ಅಥವಾ ಅಂಥವರು ಸಹವಾಸದಿಂದ, ಇವಾಗ ನಾಸ್ತಿಕರದ್ದೇ ಸಹವಾಸ, ಬುದ್ಧಿಜೀವಿಗಳದ್ದೇ ಸಹವಾಸ, ಅದರಿಂದಾಗಿ ಬುದ್ಧಿ ಕೆಟ್ಟು ಹೋಗಿರ್ಲಿಕ್ಕೆ ಸಾಧ್ಯತೆ ಉಂಟು, ತಾಮಸ ಬುದ್ಧಿ ಬಂದಿರಲಿಕ್ಕೆ ಸಾಧ್ಯತೆ ಉಂಟು. ಆದರೆ ಅದನ್ನು ಸರಿಪಡಿಸ್ಕೊಳ್ಬೋದು. ಯಾವಾಗ ಅಂದರೆ ಸಾತ್ವಿಕವಾದ ಬುದ್ಧಿಯಿಂದ ಯಾವಾಗ ತಿಳ್ಕೊಂಡಾಗ್ತಾನೆ, ನಾನಿವಾಗ ತಾಮಸ ಬುದ್ಧಿಯಲ್ಲೂ ಕೂಡ್ಕೊಂಡಿದ್ದೇನೆ, ನಾನು ಸಾತ್ವಿಕ ಬುದ್ಧಿ ಅವನು ಆಗಬೇಕಾಗಿದೆ, ಯಾವಾಗ ಗೊತ್ತಾಗುತ್ತೆ? ಮೊದಲು ತಿಳ್ಕೊಂಡಾಗ್ತಾನೆ. ಅದೇ ರೀತಿ ರಾಜಸವಾದ ಬುದ್ಧಿಯಲ್ಲಿರುವವನಿಗೆ ಇವಾಗ ಕೆಲವರಿಗೆ ಏನಂತ ಹೇಳಿದರೆ ಕನ್ಫ್ಯೂಷನ್ ನನಗೆಲ್ಲ ಕಡೆ ಚಂಚಲ ರೀ, ಒಂದು ಕಡೆ ಸರಿಯಾಗಿ ನಿಲ್ಲಕ್ಕೆ ಆಗೋಲ್ಲ, ಒಂದನೇನು ಮಾಡಲಿಕ್ಕೆ ಆಗೋಲ್ಲ. ಕಾರಣ ಅಂದರೆ ನಿಮ್ಮಲ್ಲಿ ರಾಜಸವಾದ ಬುದ್ಧಿ ಇದೆ. ಅದಕ್ಕೆ ಆ ರಾಜಸವಾದ ಬುದ್ಧಿಯನ್ನು ಬಿಡಬೇಕು ಅಂತ ಹೇಳಿದ್ರೆ ಸಾತ್ವಿಕದ ಕಡೆಗೆ ನಾವು ಹೋಗಬೇಕು, ಸಾತ್ವಿಕ ಬುದ್ಧಿಯ ಕಡೆಗೆ ಹೋಗಬೇಕು. ಅದಕ್ಕೆ ಅದನ್ನು ಸಪ್ರೇಟಾಗಿ ಪ್ರತ್ಯೇಕವಾಗಿ ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡಾಗ ಮಾತ್ರ ಸಾಧ್ಯವಾಗುತ್ತೆ. ಅದಕ್ಕೆ ಈ 3 ಬುದ್ಧಿಯ ಬಗ್ಗೆ ಕೃಷ್ಣ ಹೇಳಿದ್ದೇನಿದೆ ನಮ್ಮ ಜೀವನದಲ್ಲಿ ಬಹಳ ಮುಖ್ಯವಾಗಿರುವುದು ಉದ್ಧಾರ ಆಗಲಿಕ್ಕೆ. ಮುಂದೆ ಕೃಷ್ಣ ಹಾಗೆಯೇ ನಿಲುವು, ನಮ್ಮ ಜೀವನದಲ್ಲಿ ನಾವು ತೆಗೆದುಕೊಳ್ಳುವ ನಿಲುವು, ನಿರ್ಧಾರ, ಅದನ್ನೇ ಧೃತಿ ಅಂತ ಕರೀತಾರೆ, ಧೈರ್ಯ. ಅದು ಮತ್ತೆ 3 ವಿಧವಾಗಿದೆ. ಅದು ನಮ್ಮ ಜೀವನದಲ್ಲಿ ಬಹಳ ಮುಖ್ಯವಾದದ್ದು. ಅದೇನು ಅಂತ ತಿಳಿಸ್ತಾನೆ, ಅದನ್ನು ಮುಂದೆ ನೋಡೋಣ ಅಂತ ಹೇಳ್ತಾ ಈ ಉಪನ್ಯಾಸವನ್ನು ಮಧ್ವಾಂತರಗತ ಭಗವಂತನಿಗೆ ಅರ್ಪಣೆಯನ್ನು ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.